ವಂದನೆಗಳಮ್ಮ. ಎಲ್ಲರೂ ತಲೆ ಬಾಗ್ಸರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ತಂದೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಒಳ್ಳೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ರಾತ್ರಿ ಒಳ್ಳೆ ನಿದ್ದೆಯನ್ನು ಕೊಟ್ಟಿದ್ದೀರಾ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ನಿಮ್ಮ ವಾಕ್ಯಗಳನ್ನ ಹಂಚಿಕೊಳ್ಳುವಂತ ಭಾಗ್ಯವನ್ನು ಕಲ್ಪಿಸಿ ಕೊಟ್ಟಿದ್ದೀರಾ ತಂದೆ. ಸ್ತೋತ್ರಗಳು. ನಿಮ್ಮನ್ನು ಕುರಿತು ಮಾತನಾಡುವಾಗ, ನಿಮ್ಮ ವಾಕ್ಯಗಳನ್ನು ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಗೂಗಲ್ ಮೀಟ್ ಮೂಲಕ ತಂದೆ ಪ್ರತಿನಿತ್ಯ ಹೀಗೆ ಸಭೆಯಾಗಿ ಕೂಡಿ ಹಾಡುಗಳ ಮೂಲಕ ತಂದೆ ಪ್ರಾರ್ಥನೆ ಮೂಲಕ ನಿಮ್ಮನ್ನು ಘನಪಡಿಸ್ತಾ ಇದ್ದಾರೆ, ಮಹಿಮೆ ಪಡಿಸ್ತಾ ಇದ್ದಾರೆ. ಪ್ರತಿನಿತ್ಯ ತಂದೆ ಹೀಗೆ ಎಲ್ಲರೂ ಸೇರಿ ನಿಮ್ಮ ವಾಕ್ಯಗಳನ್ನು ಕಲಿತುಕೊಳ್ತಾ ಇದ್ದಾರೆ ತಂದೆ. ಎಲ್ಲರನ್ನು ಆಶೀರ್ವದಿಸಿ ಅದೇ ರೀತಿಯಲ್ಲಿ ನಿಮ್ಮ ವಾಕ್ಯವನ್ನು ಕುರಿತು ಮಾತನಾಡುವಾಗ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪಾ ತಂದೆಯೇ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಪ್ಪ. ಈ ದಿನ ಒಂದು ಪ್ರತ್ಯೇಕವಾದಂತಹ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಕಲಿಯಬೇಕು. ಅಂಶದ ಹೆಸರು ಕಲಿಯಬೇಕು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಏನ್ ಕಲಿಯಬೇಕು? ಏನನ್ನ ನೋಡಿ ಕಲಿಯಬೇಕು? ಯಾರನ್ನ ನೋಡಿ ಕಲಿಯಬೇಕು? ಮೊಟ್ಟ ಮೊದಲು ದೇವರ ವಾಕ್ಯಗಳನ್ನ ನಾವೆಲ್ಲರೂ ಪ್ರತಿನಿತ್ಯ ಕಲಿಬೇಕು. ಪ್ರತಿನಿತ್ಯ ಕಲಿತು ದೇವರ ಧ್ಯಾನದಲ್ಲಿ, ದೇವರ ಭಕ್ತಿಯಲ್ಲಿ ನಾವು ಜೀವಿಸಬೇಕು. ಪರಿಶುದ್ಧರಾಗಿ, ನೀತಿವಂತರಾಗಿ, ಉನ್ನತರಾಗಿ ಜೀವಿಸಬೇಕು. ಈ ಲೋಕದಲ್ಲಿ ದೇವರು ನಮ್ಮಿಂದ ಎದುರು ನೋಡಿರುವಂಥದ್ದು. ಬಹಳ ಮಂದಿ ಕೆಲವರು ಆಲೋಚನೆ ಮಾಡ್ತಾ ಇರ್ತಾರ, ನಮ್ಗೆಲ್ಲ ಗೊತ್ತು ಅಂತ ಹೇಳ್ಕೊಳ್ತಾ ಇರ್ತಾರ. ಏನು ಗೊತ್ತಿಲ್ಲ ರೀ. ಒಂದ್ ವೇಳೆ ಗೊತ್ತಿದ್ರು ಸ್ವಲ್ಪ ವಿಷಯ ಗೊತ್ತಿರುತ್ತೆ, ಸ್ವಲ್ಪ ಮಾತ್ರ ತಿಳ್ಕೊಂಡಿರ್ತಾರೆ. ತಿಳ್ಕೊಳ್ಬೇಕಾದದ್ದು, ಕಲಿಯಬೇಕಾದದ್ದು ಬಹಳ ಐತೆ. ಈ ಜೀವಿತ ಸಾಕಾಗಲ್ಲ. ನಾವಿರುವಂತ ಈ ಜೀವಿತ ಕಾಲ ಇದೆಯಲ್ಲ, ಕಲಿಯಬೇಕು ಅಂದ್ಕೊಂಡ್ರೆ ಈ ಜೀವಿತ ಸಾಕಾಗಲ್ಲ. ಕಲಿತಾನೆ ಇರಬೇಕು. ಎರಡನೇದಾಗಿ, ಈ ಲೋಕದಲ್ಲಿ ವಿಜ್ಞಾನಿಗಳು, ಮೇಧಾವಿಗಳು, ಹಿರಿಯರು, ನಾಯಕರು ಒಬ್ಬೊಬ್ಬರು ಒಂದೊಂದು ವಿಷಯವನ್ನ ಈ ಸಮಾಜಕ್ಕೆ ಪರಿಚಯ ಮಾಡ್ತಾ ಇರ್ತಾರೆ. ಗಮನಿಸ್ಬೇಕು. ಅವ್ರಿಗೂ ಪರಿಚಯ ಮಾಡಿರುವಂಥದ್ದು ಪ್ರತಿಯೊಂದು ಕೂಡ ನೋಡುವಾಗ ಲೋಕದಲ್ಲಿ ಅವೆಲ್ಲ ಕೂಡ ಕಲಿತಾ ಇರ್ತಾರೆ. ಹೊಸ ಹೊಸ ಜ್ಞಾನವನ್ನ ಕಂಡುಕೊಂಡಿದೀವಿ ಅಂತೇಳಿ ಪರಿಶೋಧನೆ ಮಾಡ್ತಾ ಇರ್ತಾರೆ, ಕಲಿತಾ ಇರ್ತಾರೆ. ಆದರೆ ಕಲಿಯುವಂಥದ್ದು ಸಂಪೂರ್ಣವಾಗಿ ಮುಗೀತು ಅಂತಿಲ್ಲ. ಇವಾಗ ಬೈಬಲ್ ಗ್ರಂಥವನ್ನು ನೋಡುವಾಗ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ನಾವು ನೋಡ್ತೀವಿ. ಎಷ್ಟೋ ಅಧ್ಯಾಯಗಳಿದೆ. ಎರಡನೇದಾಗಿ ಅನೇಕ ವಚನಗಳಿವೆ. ಪರಿಶೋಧನೆ ಮಾಡುವಾಗ ಬಹಳ ಇದೆ. ನಮ್ಗೆ ಅರ್ಥ ಆಗ್ಬೇಕಾದ್ರೆ ಸಮುದ್ರ ನೋಡ್ಬೇಕು. ನಾವು ಬೈಬಲ್ ಗ್ರಂಥವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಮುದ್ರ ಇರುತ್ತಲ್ಲ, ಮಹಾಸಮುದ್ರ ಅಂತೆ.
ಆ ಸಮುದ್ರದಲ್ಲಿ ಅನೇಕ ಜೀವರಾಶಿಗಳು ಅಂದ್ರೆ ತಿಮಿಂಗಲಗಳು, ಮೀನುಗಳು, ಅನೇಕ ಜಂತುಗಳು, ಇನ್ನು ಯಾವ್ಯಾವ ಮೂಲೆಯಲ್ಲಿ ಏನೇನು ಇರುತ್ತೋ ಗೊತ್ತಿಲ್ಲ. ಅದಕ್ಕೆ ಹುಡುಕ್ತಾ ಇರ್ತಾರೆ ಕೆಲವರು ವಿಜ್ಞಾನಿಗಳು. ಅದಕ್ಕಿಂತ ಉನ್ನತವಾದದ್ದು ಸತ್ಯವೇದ ಗ್ರಂಥ. ಈ ಸತ್ಯವೇದ ಗ್ರಂಥದಲ್ಲಿ ಓದ್ತಾ ಇದ್ರೆ ಒಂದೊಂದು ಹೊಸ ಹೊಸ ವಿಷಯಗಳು ಬರ್ತಾನೆ ಇರುತ್ತೆ. ಪ್ರತಿನಿತ್ಯ ಓದ್ತಾ ಇದ್ರೆ ಒಂದೊಂದು ಹೊಸ ಹೊಸ ವಿಷಯಗಳು ಬರ್ತಾ ಇರುತ್ತೆ. ಅದು ಯೌವನ ಕಾಲ ಇದ್ದಾಗ್ಲೇನೆ ನಾವು ಓದ್ಬೇಕು. ಯೌವನ ಕಾಲ ಇದ್ದಾಗ್ಲೇನೆ ನಾವು ಕಲಿಬೇಕು. ವೃದ್ಧರಾದ ಮೇಲೆ ಆವಾಗ ಕಲಿಯುವಂಥದ್ದು ಬೇರೆ. ದೇವರ ವಾಕ್ಯವನ್ನ ಕಲಿತು ದೇವರ ಸೇವೆ ನಾವು ಯೌವನ ಕಾಲದಲ್ಲಿ ಇದ್ದಾಗ್ಲೇನೆ ಬೇಗ ಬೇಗ ಮಾಡಿ ಆ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಮುಗಿಸ್ಕೊಳ್ಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಈ ಸಮಾಜದಲ್ಲಿ ಬಡವರು, ಶ್ರೀಮಂತರು, ಸಾಮಾನ್ಯರು ಹೀಗೆ ನಾವು ನೋಡ್ತಾ ಇರ್ತೀವಿ. ಬಹಳ ಕಷ್ಟದಲ್ಲಿ, ದುಃಖದಲ್ಲಿ ಇರ್ತಾರೆ ಕೆಲವರು. ಕಷ್ಟದಲ್ಲಿ, ಬಾಧೆಯಲ್ಲಿ ಇದ್ದಾಗ ಅವರು ಯಾರನ್ನ ನೋಡ್ತಾರಪ್ಪ ಅಂತ ನೋಡುವಾಗ ಶ್ರೀಮಂತರನ್ನ ನೋಡ್ತಾ ಇರ್ತಾರೆ. ಅಯ್ಯೋ ದೇವರು ಅವ್ರನ್ನ ಯಾಕೆ ಹಾಗೆ ಇಟ್ಟಿದ್ದಾನೆ, ನಮ್ಮನ್ನ ಯಾಕೆ ಹೀಗೆ ಇಟ್ಟಿದ್ದಾನೆ ಅಂತ. ಈ ಕಷ್ಟದ ಸಮಯದಲ್ಲಿ ಇನ್ನೊಬ್ಬರನ್ನ ನೋಡ್ತಾ ಇರ್ತಾರೆ ಇವ್ರು. ಎಂಥವ್ರನ್ನ ನೋಡ್ಬೇಕು? ಕಷ್ಟ ಬಂದಿದೆ, ನಾವೇನೋ ಕಲಿಬೇಕು. ಕಲಿಬೇಕು ಅಂದಾಗ, ಏನೋ ತಿಳ್ಕೊಳ್ಬೇಕು, ಏನೋ ಕಲಿಬೇಕು ಅಂದಾಗ ಆ ಸಮಯದಲ್ಲಿ ಶ್ರೀಮಂತರನ್ನ ನೋಡಿದ್ರೆ ಅರ್ಥ ಆಗಲ್ಲ. ಶ್ರೀಮಂತರನ್ನ ನೋಡಿದಾಗ ಒಂದು ರೀತಿಯಲ್ಲಿ ಅನುಮಾನಗಳು. ಅವ್ರು ಯಾಕೆ ಅಷ್ಟು ದೊಡ್ಡ ಶ್ರೀಮಂತರು, ನಾವ್ಯಾಕೆ ಈ ತರ ಇದ್ದೀವಿ? ಅಂದ್ರೆ ದೇವರು ಪಕ್ಷಪಾತ ಮಾಡಿದಾರ? ಮೊದಲನೇದಾಗಿ ಗಮನಿಸಬೇಕು, ದೇವರು ಪಕ್ಷಪಾತದಿಂದ ನೋಡಲ್ಲ. ಎಲ್ಲರನ್ನು ಒಂದೇ ರೀತಿಯಲ್ಲೇ ನೋಡ್ತಾರೆ, ನೀತಿವಂತರನ್ನು ಅನೀತಿವಂತರನ್ನು. ಮನುಷ್ಯನು ದೋಚಿಕೊಂಡಿದ್ದಾನೆ, ಮನುಷ್ಯನು ಕುತಂತ್ರದಿಂದ. ಆದರೆ ಎಲ್ಲರಿಗೂ ಸರಿ ಸಮಾನ, ಎಲ್ಲರಿಗೂ ಒಂದೇ ಅಭಿಪ್ರಾಯದಿಂದ ಜ್ಞಾನ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅದು ಯಾವ ರೀತಿ ನಾವು ಬಳಸ್ಕೊಳ್ತೀವೋ ಅನ್ನೋದು ನಮ್ಮ ಕೈಲಿರುತ್ತೆ. ಇವಾಗ ಕಷ್ಟ ಬಂದಾಗ, ಬಹಳ ಹಿಂಸೆಗಳು ಇದ್ದಾಗ, ಬಡತನ ಏನು ಇಲ್ಲದ ಸ್ಥಿತಿಯಲ್ಲಿ ಇದ್ದಾಗ ಶ್ರೀಮಂತರ ನೋಡುವಂಥದ್ದಲ್ಲ, ನಮ್ಗಿಂತ ಕಡು ಬಡವರು ಇರ್ತಾರೆ. ನಮ್ಗಿಂತ ಬಡವರು ಬಹಳ ಕಷ್ಟದಲ್ಲಿರ್ತಾರೆ. ಅವರಲ್ಲಿ ಆತ್ಮ ಇದೆ, ಅವರಲ್ಲಿ ಜೀವ ಇದೆ. ಓಕೆ, ಊಟ ಇಲ್ಲದೆ ಅಥವಾ ಆರೋಗ್ಯ ಇಲ್ಲದೆ, ಅದ್ರ ಜೊತೆಗೆ ಮೆಡಿಸಿನ್ ಇಲ್ಲದೆ, ಹಣ ಇಲ್ಲದೆ ತುಂಬಾ ಕೊರಗ್ತಾ ಇರ್ತಾರೆ, ದುಃಖದಲ್ಲಿರ್ತಾರೆ. ಅಂಥವ್ರನ್ನ ನೋಡಿ ಕೂಡ ನಾವು ಕಲಿಬೇಕಾಗತ್ತೆ. ಅಯ್ಯೋ, ನಾವಾದ್ರೂ ಒಂದು ರೀತಿಯಲ್ಲಿ ಏನೋ ಮನೇಲಿ ಇದ್ದೀವಿ, ಏನೋ ಸ್ವಲ್ಪ ಕಷ್ಟಪಟ್ಟು ಊಟ ಮಾಡ್ತೀವಿ, ಕೆಲವರಿಗೆ ಅದು ಕೂಡ ಇಲ್ವಲ್ಲ ಅಂತೇಳಿ ಈ ಸಮಾಜದಲ್ಲಿ ನೋಡ್ಬೇಕಾಗತ್ತೆ. ಈ ಮಾನವ ಸಮಾಜದಲ್ಲಿ ನೋಡಿ ಕಲಿಬೇಕು. ಮೊದಲನೇದಾಗಿ ದೇವರ ವಾಕ್ಯವನ್ನು, ದೇವರ ವಚನಗಳನ್ನ ಕಲಿಬೇಕು, ಧ್ಯಾನದಲ್ಲಿ ಇರಬೇಕು. ಎರಡನೇದಾಗಿ ನಮ್ಮ ಅಕ್ಕಪಕ್ಕದಲ್ಲಿ ಜನ ಇರ್ತಾರಲ್ಲ, ಅವರನ್ನು ನೋಡಿ ಕಲಿಬೇಕು. ಒಳ್ಳೆಯವರನ್ನು ನೋಡಿ ಕಲಿಯುವಂಥದ್ದು ಇದೆ, ಅದೇ ರೀತಿಯಲ್ಲಿ ಕೆಟ್ಟವರನ್ನು ನೋಡಿ ಕಲಿಯುವಂಥದ್ದು ಕೂಡ ಇದೆ. ಒಳ್ಳೆಯವರ ಮಧ್ಯದಲ್ಲಿ, ಕೆಟ್ಟವರ ಮಧ್ಯದಲ್ಲಿ, ಈ ಸಮಾಜದಲ್ಲಿ ಏನ್ರಿ, ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ. ಕೆಲವರು ಕುತಂತ್ರಗಾರರು ಕೂಡ ಇರ್ತಾರೆ.
ಇವರೆಲ್ಲರ ಮಧ್ಯದಲ್ಲಿ ನಾವು ಕಲಿಯುವಂಥದ್ದು ಬಹಳ ಇರುತ್ತೆ. ಭಕ್ತರು ಇರ್ತಾರೆ. ಬೈಬಲ್ ಗ್ರಂಥದಲ್ಲಿ ಅನೇಕರು ಭಕ್ತರಿದ್ದಾರೆ. ಅವರನ್ನ ನೋಡಿ ಕಲಿಬೇಕು. ಪೌಲನು ಹೇಳ್ತಾನೆ. ಅಪೊಸ್ತಲನಾಗಿರುವಂತಹ ಪೌಲನು. ಅನೇಕ ಸಾರಿ ಆತನು ಮಾತನಾಡುವಂತ ಮಾತುಗಳನ್ನ ಪರಿಶೋಧನೆ ಮಾಡುವಾಗ ಅದ್ಭುತ ಆಶ್ಚರ್ಯ ಆಗುತ್ತೆ. ಆತನು ಪ್ರಾರಂಭದಲ್ಲಿ ನೋಡುವಾಗ ದೊಡ್ಡ ಶ್ರೀಮಂತನು. ಯೇಸು ಕ್ರಿಸ್ತರನ್ನ ನಂಬಿಕೊಂಡ ಮೇಲೆ ಎಲ್ಲವನ್ನೂ ತ್ಯಾಗ ಮಾಡ್ತಾನೆ. ನನಗೆ ಏನು ಬೇಕಾಗಿಲ್ಲ, ನನಗೆ ದೇವ್ರು ಬಿಟ್ರೆ ಬೇರೆ ಏನು ಬೇಡ ಅಂತಾನೆ. ಆಸ್ತಿ ಪಾಸ್ತಿ ಇದ್ದಾಗ ಇದೆಲ್ಲ ಕೂಡ ಕಸಕ್ಕೆ ಸಂಬಂಧಪಟ್ಟದ್ದು ಅಂತೇಳಿ ಭಾವಿಸ್ತಾನೆ. ಸೇವೆಯಲ್ಲಿ ಇದ್ದಾಗ, ಸುವಾರ್ತೆ ಕೆಲಸದಲ್ಲಿ ಇದ್ದಾಗ ಒಂದು ಮಾತು ಬರೀತಾರೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ. ಕೊರತೆಯಲ್ಲಿದ್ದೇನೆಂದು ಒಬ್ಬರೋದಿ. ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಬಡವನಾಗಿರಲೂ ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲೂ ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಸಾಕು ಸಾಕು. ನೋಡಿ, ಅಪೊಸ್ತಲನಾಗಿರುವಂತ ಪೌಲನು ನಮ್ಮಂತ ಮನುಷ್ಯನು. ನಾವು ಯಾವ ರೀತಿ ಶರೀರವನ್ನ ಧರಿಸ್ಕೊಂಡಿದೀವೋ ಅಂತ ಶರೀರ. ಎರಡನೇದಾಗಿ ಭಕ್ತನು, ಸುವಾರ್ತೆ ಸೇವೆಗೋಸ್ಕರ ಪ್ರಯಾಸ ಪಟ್ಟಂತ ವ್ಯಕ್ತಿ, ಅನೇಕ ಪ್ರಾಂತಗಳಲ್ಲಿ ಸಭೆಯನ್ನ ಸ್ಥಾಪಿಸಿರುವಂತ ವ್ಯಕ್ತಿ. ಆತನು ತನ್ನ ಜೀವಿತದಲ್ಲಿ ಬಹಳ ಕಲ್ತ್ಕೊಂಡಿದ್ದಾನೆ. ಏನ್ ಕಲ್ತ್ಕೊಂಡಿದ್ದಾನೆ ಅಂದ್ರೆ, ಇಲ್ಲಿ ಹೇಳ್ತಾರೆ, ಪ್ರಿಯರಾದ ದೇವರ ಮಕ್ಕಳಿರ, ಕೊರತೆಯಲ್ಲಿ ಇದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಇದ್ದ ಸ್ಥಿತಿಯಲ್ಲೇ ಸಮೃದ್ಧಿಯಾಗಿ ಸಂತುಷ್ಟನಾಗಿ ಇರುವುದನ್ನು ನಾನು ಕಲ್ತ್ಕೊಂಡಿದ್ದೀನಿ ಅಂತ. ಅಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿ ಇರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ನನ್ನನ್ನು ಬಲಪಡಿಸುವನಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನನ್ನಲ್ಲಿ ಬಲಪಡಿಸುವ ಆತನು ಬರೀತಾರೆ ಪ್ರಭು. ಒಡೆಯನು ನನ್ನಲ್ಲಿದ್ದಾನೆ, ಪವಿತ್ರಾತ್ಮನು ನನ್ನಲ್ಲಿದ್ದಾನೆ, ತಂದೆಯಾದ ದೇವರು ನನ್ನಲ್ಲಿದ್ದಾನೆ. ಆತನು ನನ್ನನ್ನು ಬಲಪಡಿಸ್ತಾ ಇದ್ದಾನೆ. ಆತನು ನನ್ನ ಜೊತೆಗಿದ್ದಾನೆ. ಲೋಕವನ್ನು ಉಂಟು ಮಾಡಿರುವಂತ ಆತ ನನ್ನ ಜೊತೆಲಿದ್ದಾನೆ. ಆಗಿರುವಾಗ ಏನೂ ಇಲ್ಲಲ್ಲ, ನಾನು ಬಡ ಸ್ಥಿತಿಯಲ್ಲಿ ಇದ್ದೀನಲ್ಲ, ನಾನು ಕೊರತೆಯಲ್ಲಿ ಇದ್ದೀನಲ್ಲ, ನಾನು ಸಮಸ್ಯೆಗಳಲ್ಲಿ ಇದ್ದೀನಲ್ಲ ಅಂತೇಳಿ ಈ ತರ ಚಿಂತೆ ಇಲ್ಲ ಆತನಿಗೆ. ಕೊರತೆಯಲ್ಲಿದ್ದಾಗ ಓಕೆ, ದೇವ್ರ ಸ್ತೋತ್ರವಾಗ್ಲಿ. ಬಡತನ ಸ್ಥಿತಿಯಲ್ಲಿದ್ದಾಗ, ಉನ್ನತ ಸ್ಥಿತಿಯಲ್ಲಿದ್ದಾಗ, ಎಲ್ಲ ಇದ್ದಾಗ, ಏನು ಇಲ್ಲದೆ ಇದ್ದಾಗ ಎಲ್ಲವನ್ನ ಕಲ್ತ್ಕೊಂಡಿದ್ದಾನೆ ಆತ. ಜ್ಞಾನವನ್ನ ಕಲ್ತ್ಕೊಂಡಿದ್ದಾನೆ, ದೇವರ ವಾಕ್ಯಗಳನ್ನ ಕಲ್ತ್ಕೊಂಡಿದ್ದಾನೆ, ದೇವರ ಪ್ರೀತಿಯನ್ನ ಕಲ್ತ್ಕೊಂಡಿದ್ದಾನೆ, ಇನ್ನೊಬ್ಬರನ್ನ ಯಾವ ರೀತಿ ಪ್ರೀತಿ ಮಾಡಬೇಕು ಅದನ್ನ ಕಲ್ತ್ಕೊಂಡಿದ್ದಾನೆ, ಸೇವೆ ಹೇಗೆ ಡೆವಲಪ್ ಮಾಡಬೇಕು ಅದನ್ನ ಕಲ್ತ್ಕೊಂಡಿದ್ದಾನೆ. ನೋಡಿ, ಒಬ್ಬ ಮನುಷ್ಯನ ಅಂದ್ಕೊಂಡ್ರೆ ಏನಾದ್ರೂ ಮಾಡ್ಬೋದಾ? ಅದು ದೇವರಲ್ಲಿ ಇದ್ದುಕೊಂಡು ಏನಾದ್ರೂ ಮಾಡ್ಬೋದಾ ಅಂತ ನೋಡುವಾಗ ಮಾಡ್ಬೋದು. ಆತನಿಗೆ ದೇವರು ವರಗಳನ್ನ ಕೊಟ್ಟಿದ್ದಾನಲ್ಲ, ಆತನಿಗೆ ದೇವರು ವರಗಳನ್ನು ಕೊಟ್ಟಿದ್ದಾನೆ. ಯಾವುದೇ ಸಮಸ್ಯೆ ಬಂದರೂ ಕೂಡ ಇನ್ನೊಬ್ಬರಿಗೆ ತೆಗೆದಾಕುವಂತ ವರ ಕೂಡ ಇದೆ ಆತನಿಗೆ. ವಿಧ ವಿಧವಾದಂತ ರೋಗಗಳಿದ್ದಾಗ ಆತನು ಧರಿಸಿಕೊಂಡಿರುವಂತ ವಸ್ತ್ರವನ್ನು, ಇಲ್ಲಾಂದ್ರೆ ಆತನ ಮೈಗೆ ಒಂದು ಸ್ವಲ್ಪ ಉಡಿ ವಸ್ತ್ರವನ್ನು ಅಂಟಿಸಿ ರೋಗಿ ಮೇಲೆ ಇಟ್ರೆ ತಕ್ಷಣ ಗುಣ ಆಗುತ್ತೆ ಅಂತ ಒಂದು ದೊಡ್ಡ ವರವನ್ನ ಪಡ್ಕೊಂಡಿದ್ದಾನ ಆತ.
ಆತನು ಕಷ್ಟದಲ್ಲಿದ್ದಾಗಲೂ, ಸುಖದಲ್ಲಿದ್ದಾಗಲೂ ಯಾವುದೇ ರೀತಿಯಲ್ಲಿರ್ಲಿ, ಎಲ್ಲವನ್ನು ನಾನು ಕಲ್ತುಕೊಂಡಿದ್ದೀನಿ, ಎಲ್ಲದ ರುಚಿ ನಾನು ನೋಡಿದ್ದೀನಿ ಅಂತಾನೆ. ಎಲ್ಲ ಗೊತ್ತು ನನಗೆ. ಏನು ಇಲ್ವಾ? ಅವಾಗಲೂ ನನ್ಗೆ ಗೊತ್ತು. ಅವಾಗಲೂ ಕೂಡ ನಾನು ಸಂತೋಷವಾಗಿದ್ದೀನಿ. ತಿನ್ನೋದಕ್ಕೆ ಇಲ್ವಾ? ಹಸಿವೆಯಲ್ಲಿದ್ದೀನ? ಆ ಸಮಯವನ್ನು ಕೂಡ ಅದನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ಹಿಂದೆ ದೇವರಿದ್ದಾರೆ. ನನಗೆ ಹಸಿವಿದೆ ಅಂತ ನನಗಿಂತ ಮುಂಚಿತವಾಗಿ ಆತನಿಗೆ ಗೊತ್ತು. ನನಗಿಂತ ಮುಂಚಿತವಾಗಿ ಆತನಿಗೆ ಗೊತ್ತು. ನಾನು ಕಷ್ಟದಲ್ಲಿದ್ದೀನಿ. ನನಗಿಂತ ಮುಂಚಿತವಾಗಿ ಆತನಿಗೆ ಗೊತ್ತು. ನೋಡೋಣ ನನ್ನ ತಂದೆ ಯಾವ ರೀತಿ ನಡೆಸ್ತಾರೆ. ನನ್ನ ತಂದೆ ಯಾವ ರೀತಿ ನಡೆಸ್ತಾರೆ. ನನ್ನನ್ನ ಬಲಪಡಿಸಿ ನನ್ನನ್ನು ನಡೆಸ್ತಾ ಇದ್ದಾರೆ. ಯಾರಾದರೂ ಬೈದಾಗ, ಅವಮಾನಪಡಿಸಿದಾಗ, ಹೊಡೆದಾಗ, ಸುವಾರ್ತೆ ಹೋಗುವಂತ ಸಮಯದಲ್ಲಿ ಕಿರಿಕಿರಿ ಮಾಡಿದಾಗ, ಈ ಸಮಯದಲ್ಲಿ ಕೂಡ ವಾಕ್ಯದ ಮೂಲಕ ಉತ್ತರ ಕೊಡುವಂಥದ್ದು, ಪ್ರೀತಿಯಿಂದ ಮಾತನಾಡುವಂಥದ್ದು ಆತನು ಕಲ್ತ್ಕೊಂಡಿದ್ದಾನೆ ಪ್ರಿಯರ ದೇವರ ಮಕ್ಕಳೇ. ಆತನನ್ನು ನೋಡಿ ಪ್ರತಿಯೊಬ್ಬರು, ಪ್ರತಿ ಕ್ರೈಸ್ತರು ಕಲಿಬೇಕು. ಪೌಲನನ್ನು ನೋಡಿ ಕಲಿಬೇಕು. ಸ್ಟೆಫೇನನನ್ನ ನೋಡಿ ಕಲಿಬೇಕು. ಅಪೋಸ್ತಲರನ್ನ ನೋಡಿ ಕಲಿಬೇಕು. ಬಹಳ ಮಂದಿ ಸ್ತ್ರೀ ಪುರುಷರಿದ್ದಾರೆ, ಸೇವಕರಿದ್ದಾರೆ, ಭಕ್ತರಿದ್ದಾರೆ. ಅವರೆಲ್ಲರನ್ನು ನೋಡಿ ನಾವು ಕಲಿಬೇಕಾದದ್ದು ಬಹಳ ಇದೆ. ಭಕ್ತಿ ಕಲಿಬೇಕು, ಜ್ಞಾನ ಕಲಿಬೇಕು, ಪ್ರೀತಿ ಕಲಿಬೇಕು, ನಂಬಿಕೆನ ಅಭಿವೃದ್ಧಿಪಡಿಸ್ಕೊಳ್ಬೇಕು. ಅಂದ್ರೆ ನಾವು ಏನ್ ಕಲಿತಾ ಇದೀವಿ ಈ ಲೋಕದಲ್ಲಿ ಅಂತ ನೋಡುವಾಗ, ಏನ್ರಿ, ದೇವರ ಜ್ಞಾನ, ದೇವರ ಕೆಲಸ, ದೇವ್ರು ತೋರಿಸ್ಕೊಟ್ಟಿರುವಂತದ್ದು ಇದ್ಯಾವುದು ಕೂಡ ಕಲಿಯೋದಕ್ಕೆ ಇಷ್ಟಪಡ್ತಾ ಇಲ್ಲ. ಲೋಕದಲ್ಲಿ ಏನೋ ಸಂಪಾದನೆಗೋಸ್ಕರ ಕಲಿತಾ ಇದ್ದಾನೆ ಮನುಷ್ಯ. ದೇವರ ಮಕ್ಕಳು ಎಂದು, ಕ್ರೈಸ್ತರೆಂದು ಇದ್ದಾಗ, ಕರೆಯಲ್ಪಡುವಾಗ ನಾವು ಏನ್ರಿ, ದೇವರನ್ನ ನೋಡಿ, ದೇವರ ಭಕ್ತರನ್ನ ನೋಡಿ, ವಾಕ್ಯಗಳನ್ನ ನೋಡಿ ನಾವು ಕಲಿಬೇಕು, ಕಲಿತಾ ಇರಬೇಕು. ಕಲ್ತ ಮೇಲೆ ದೇವರ ಒಂದು ಸೇವೆ ಮಾಡ್ತಾ ಇರಬೇಕು. ನನಗೆಲ್ಲ ಗೊತ್ತು ಅಂತ ಹೇಳಿ ನಾವು ಗರ್ವ ಪಟ್ರೆ ನಾವು ಹೋಗ್ತೀವಿ ಪ್ರೇಯರ್, ಪ್ರಯೋಜನ ಇಲ್ಲ, ಉಪಯೋಗ ಇಲ್ಲ. ಓಕೆ, ಈ ಲೋಕದಲ್ಲಿ ಏನಪ್ಪಾ ಅಂತಂದ್ರೆ ಕೆಲವು ಬಿಡ್ಬೇಕಾಗತ್ತೆ. ಏನ್ ಬಿಡ್ಬೇಕಪ್ಪ ಅಂದ್ರೆ, ನಮ್ಮಲ್ಲಿ ದ್ವೇಷ ಎನ್ನುವಂಥದ್ದು, ಆವೇಶ ಎನ್ನುವಂಥದ್ದು, ಮೋಸ ಎನ್ನುವಂಥದ್ದು, ಸುಳ್ಳು ಮಾತುಗಳು ಎನ್ನುವಂಥದ್ದು, ಹಠ ಎನ್ನುವಂಥದ್ದು, ಇವೆಲ್ಲ ಬಿಡ್ಬೇಕಾಗುತ್ತೆ. ನಾವು ದೇವರಿಗೆ ಹತ್ತಿರವಾಗ್ಬೇಕಾಗತ್ತೆ ಪ್ರಿಯರೇ. ದೇವರ ಒಂದು ಸಹವಾಸದಲ್ಲಿ ಇರ್ಬೇಕಾಗತ್ತೆ. ಅಂದ್ರೆ ಅನೇಕರನ್ನು ಗಮನಿಸುವಾಗ ಕ್ರಿಸ್ತ ಪೂರ್ವದಲ್ಲಿ ಕೂಡ ಬಹಳ ಮಂದಿ ಭಕ್ತರು ಇದ್ದಾರೆ, ಭಕ್ತಹೀನರು ಇದ್ದಾರೆ, ಬುದ್ಧಿವಂತರು ಇದ್ದಾರೆ, ಬುದ್ಧಿಹೀನರು ಇದ್ದಾರೆ. ದೇವರು ಇಷ್ಟೆಲ್ಲ ಅನುಕೂಲ ಮಾಡಿ ಕೊಟ್ಟಾಗ ನಾವು ಆತ್ಮಿಕವಾಗಿ ಬೆಳೀತಾ ಇದ್ದೀವ, ಆತ್ಮಿಕವಾಗಿ ಬೆಳೆಯೋದಕ್ಕೆ ಕಲಿತಾ ಇದ್ದೀವ, ಅಥವಾ ನಮ್ಮ ಜೀವಿತವನ್ನ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವ? ಪೌಲನ ನೋಡಿದಾಗ ಏನ್ರಿ, ಕಲಿಯುವಂಥದ್ದು ಬಹಳ ಇದೆ. ಆತನು ಬಂದು ಯೇಸು ಕ್ರಿಸ್ತರನ್ನ ದೃಷ್ಟಿ ಇಟ್ಕೊಂಡಿದ್ದಾರೆ. ಪೌಲನು ಬಂದು ಯೇಸು ಕ್ರಿಸ್ತರನ್ನು, ಅವರನ್ನ ಮಾದರಿಯಾಗಿ ಇಟ್ಕೊಂಡಿದ್ದಾರೆ. ಇವಾಗ ನಾವು ಯಾರನ್ನ, ಯೇಸು ಕ್ರಿಸ್ತರನ್ನ ಮಾದರಿಯಾಗಿ ಇಟ್ಕೊಂಡು ಮುಂದೆ ಇಟ್ಟು ಅವ್ರು ಏನ್ ಹೇಳಿದಾರೋ ಅದ್ರ ಪ್ರಕಾರ ನಾವು ಹೋಗ್ಬೇಕು. ಕನಿಷ್ಠ ಪಕ್ಷದಲ್ಲಿ ಪೌಲನ್ನ, ಇಲ್ಲಾಂದ್ರೆ ಭಕ್ತರನ್ನ, ಇವರನ್ನ ಮುಂದೆ ಇಡ್ಬೇಕು. ಅವ್ರನ್ನ ನೋಡಿಕೊಂಡು, ಅವರನ್ನ ನೋಡಿ ಕಲ್ತು ಈ ಲೋಕದಲ್ಲಿ ಒಂದು ಉನ್ನತರಾಗಿ ಬದುಕಬೇಕು. ಉನ್ನತರಾಗಿ ಅಂದ್ರೆ ದೊಡ್ಡ ಐಶ್ವರ್ಯವಂತರಾಗಿ, ವಿದ್ಯಾವಂತರಾಗಿ ಹಾಗಲ್ಲ. ದೇವರ ಭಕ್ತಿಯಲ್ಲಿ, ದೇವರ ಮಾರ್ಗದಲ್ಲಿ ಉನ್ನತ ಬೆಳಕು. ಅಂದ್ರೆ ಈ ಲೋಕ ಕತ್ತಲೆಯ ಲೋಕ, ಇದು ಕತ್ತಲೆಯ ಸಾಮ್ರಾಜ್ಯ. ಇದು ನಾವು ಬೆಳಕಿನ ಸಾಮ್ರಾಜ್ಯದಲ್ಲಿದ್ದೀವಿ, ಯೇಸು ಕ್ರಿಸ್ತರ ಸಾಮ್ರಾಜ್ಯದಲ್ಲಿದ್ದೀವಿ. ಇದು ಬೆಳಕಿನ ಸಾಮ್ರಾಜ್ಯ. ಈ ಬೆಳಕಿನ ಸಾಮ್ರಾಜ್ಯದಲ್ಲಿ ಯೇಸು ಕ್ರಿಸ್ತರೆಂಬ ಬೆಳಕನ್ನು ನಾವು ಧರಿಸಿಕೊಂಡು, ಆ ಬೆಳಕು ಈ ಲೋಕದಲ್ಲಿ ಬೆಳಗ್ತಾ ಇರಬೇಕು. ಯಾರಾದ್ರೂ ಕತ್ತಲೆಯಲ್ಲಿ ಇದ್ದಾರಾ? ಕತ್ತಲೆಯಲ್ಲಿ ಅಂತಂದ್ರೆ ಸೈತಾನನಿಗೆ ಒಳಪಟ್ಟು
ಸೈತಾನನಿಗೆ ಒಳಪಟ್ಟು ಯಾವುದೋ ಒಂದು ರೀತಿಯಲ್ಲಿ ಇದ್ದಾರ, ಅವರಿಗೆ ದೇವರ ವಾಕ್ಯ ಬೆಳಕಿನ ಮೂಲಕ ಅವರಿಗೆ ಬೆಳಗಿಸ್ಬೇಕು. ಆ ಕೆಲಸ ಪ್ರತಿಯೊಬ್ಬರು ಮಾಡ್ಬೇಕಾಗತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ನಾವೆಲ್ಲರೂ ಮಾಡ್ಬೇಕಾಗತ್ತೆ. ಹಳೆ ಒಡಂಬಡಿಕೆಯಲ್ಲಿ ನಾಮಾನನು ಅಂತ ಒಬ್ಬ ಅಧಿಪತಿ, ಎರಡನೇ ಅರಸುಗಳು 5ನೇ ಅಧ್ಯಾಯ, ಅಂದ್ರೆ 2ನೇ ಅರಸುಗಳು 5ನೇ ಅಧ್ಯಾಯ 1ನೇ ವಚನವನ್ನ ಒಂದ್ಸಾರಿ ಗಮನಿಸೋಣ. 2ನೇ ಅರಸುಗಳು ಅರಾಮ್ಯರ ಹ್ಮ್ ಅರಾಮ್ಯರ ಅರಸನಿಗೆ ನಾಮಾನನೆಂಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸುವುದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎನಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಪರಾಕ್ರಮಶಾಲಿ ನಾಮಾನನೊಬ್ಬ ಸೇನಾಧಿಪತಿ, ಅಂದ್ರೆ ಅರಾಮ್ಯರ ಅರಸರ ಕೈಯಲ್ಲಿ ಒಬ್ಬ ಸೇನಾಧಿಪತಿ. ಎರಡನೇದಾಗಿ ಪರಾಕ್ರಮಶಾಲಿ. ಈ ಮನುಷ್ಯನ ನೋಡಿ ದೇವರು ಈ ಮನುಷ್ಯನ ಜೊತೆಗಿದ್ದಾನೆ, ಈ ಮನುಷ್ಯನು ಮಹಾಪುರುಷನು ಅಂತೇಳಿ ಅರಸನು ಆತನನ್ನು ನೋಡಿ ಅಂದುಕೊಂಡಿದ್ದು. ಆದ್ರೆ ಆತನಿಗೆ ಏನಿದೆ? ಕುಷ್ಠರೋಗ ಇದೆ. ಆತನಿಗೆ ಏನಿದೆ? ಕುಷ್ಠರೋಗ. ಕುಷ್ಠರೋಗ ಇದ್ದಾಗ ಅನೇಕರ ಬಳಿಯಲ್ಲಿ ತೋರಿಸ್ಕೊಂಡಿದ್ದಾನೆ ಈ ಕುಷ್ಠರೋಗ ನಿವಾರಣೆಗೋಸ್ಕರ. ತೋರಿಸ್ಕೊಂಡಾಗ ಎಲ್ಲಿ ಕೂಡ ಕಡಿಮೆ ಆಗ್ತಾ ಇಲ್ಲ. ಎರಡನೇದಾಗಿ ನೋಡುವಾಗ ಸೇನಾಧಿಪತಿ, ದೊಡ್ಡ ಸ್ಥಾನದಲ್ಲಿ ಇದ್ದಾನೆ ಆತ. ಸೈನ್ಯಗಳಿಗೆ ಅಧಿಪತಿ ಪ್ರಿಯರು. ಸೈನ್ಯ ಇರುತ್ತಲ್ಲ ಅವರ ಸಾಮ್ರಾಜ್ಯದಲ್ಲಿ, ಅವರ ರಾಜ್ಯದಲ್ಲಿ, ಆ ರಾಜ್ಯದಲ್ಲಿ ಸೈನ್ಯ ಇರುತ್ತೆ, ಅವನಿಗೆ ದಂಡು, ಅವರಿಗೆ ಅಧಿಪತಿ ಆತ, ಸೇನಾಧಿಪತಿ. ಸೇನಾಧಿಪತಿಯಾಗಿರುವಂತ ಈತನಿಗೆ ಕುಷ್ಠರೋಗ ಬಂದಿರುತ್ತೆ. ಮನೆಯಲ್ಲಿ ಕೆಲಸ ಮಾಡುವಂತ ದಾಸಿ, ಅಂದ್ರೆ ಇಸ್ರಾಯೇಲ್ರು ಇರುವಂತಹ ಪ್ರಾಂತದಲ್ಲಿ ಒಂದು ಸಮಯದಲ್ಲಿ ಯುದ್ಧ ಮಾಡಿ ದೋಚ್ಕೊಂಡು ಬಂದಿರ್ತಾರೆ. ಕೆಲವು ಆಸ್ತಿ ಪಾಸ್ತಿ ಕೊಳ್ಳೆ ಹೊಡ್ಕೊಂಡು ಬಂದಿರ್ತಾರೆ. ಜೊತೆಗೆ ಒಬ್ಬ ಹುಡುಗಿಯನ್ನ ಹೇಳ್ಕೊಂಡು ಬಂದಿರ್ತಾರೆ ಇಸ್ರಾಯೇಲ್ ಪ್ರಾಂತದಿಂದ. ಈ ಕುಷ್ಠರೋಗವನ್ನು ನೋಡಿ ಆ ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ಓಕೆ, ನಂಬಿಕೆ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ನೋಡಿ 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 ಒಂದು ದಿನ ಧೈರ್ಯ ಮಾಡ್ತಾಳೆ. ಆತನ ಹೆಂಡತಿಗೆ ಹೇಳುವಂತ ಮಾತು ಏನಪ್ಪಾ ಅಂದ್ರೆ, ಅಮ್ಮ, ನಮ್ಮ ದೇಶದಲ್ಲಿ ಇಸ್ರಾಯೇಲ್ಯರು ಇರುವಂತ ಪ್ರಾಂತದಲ್ಲಿ ಇದ್ದಿದ್ರೆ ನಮ್ಮ ಯಜಮಾನ್ರು ಚೆನ್ನಾಗಿರ್ತತಿ. ಯಾಕೆಂದ್ರೆ ಅಲ್ಲಿ ಪ್ರವಾದಿ ಇದ್ದಾರೆ. ಆ ಪ್ರವಾದಿ ಬಳಿಯಲ್ಲಿ ಹೋದ್ರೆ ಇವರಿಗೆ ಒಳ್ಳೇದಾಗ್ತಿತ್ತು ಅಂತೇಳಿ ಒಂದು ಮಾತು ತಿಳಿಸುವಂಥದ್ದು. ಯಾರಪ್ಪ ಅಂತ ನೋಡುವಾಗ ಒಬ್ಬ ಮನೆಯಲ್ಲಿ ಒಬ್ಬ ದಾಸಿ, ಚಿಕ್ಕ ಹುಡುಗಿ, ಏನೋ ಒಂದು ಸ್ವಲ್ಪ ವಯಸ್ಸಂದ್ರೆ ಒಂದು 15-14 ವರ್ಷ ಇರ್ಬೋದು. ಇದ್ರೆ ಗೊತ್ತಿಲ್ಲ, ಅದರಲ್ಲಿ ವಯಸ್ಸು ಕೊಟ್ಟಿಲ್ಲ ಅಲ್ಲಿ. ಆ ಹುಡುಗಿ ಬಂದು ಹೇಳಿದಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಮನುಷ್ಯನು ಸೇನಾಧಿಪತಿ ಅಲ್ಲ, ಗರ್ವ ಪಡ್ಬೋದು. ಆಕೆ ಮಾತ್ರ ನಾನೇನ್ ಕೇಳಿ, ಆ ಹುಡುಗಿ ಮಾತ್ರ ನಾನೇ ಕೇಳ, ಅವೆಲ್ಲ ಸುಳ್ಳು ಬೇಡ ಅಂತೇಳಿ ಇದ್ ಮಾಡ್ಕೋಬಹುದು. ಆದ್ರೆ ಆ ಮನುಷ್ಯನು ಸರಿ ಬಿಡು, ನೋಡೋಣ ಏನಾಗುತ್ತೆ, ಒಂದ್ಸರಿ ಹೋಗ್ ಬಂದ್ರೆ ಆಯ್ತಲ್ಲ ಅಂತೇಳಿ ಆ ಹುಡುಗಿ ಮಾತನ್ನ ಕೇಳಿ, ಆ ಹುಡುಗಿ ಬಂದು ಆ ನಯಮಾನನ ಹೆಂಡತಿಗೆ ಹೇಳಿದಾಗ, ನಯಮಾನನ ಹೆಂಡತಿ ಬಂದು ನಯಮಾನನಿಗೆ ಹೇಳಿದಾಗ, ಆಯ್ತು ಬಿಡು ಒಂದ್ಸರಿ ಹೋಗ್ ಬರೋಣ ಅಂತೇಳಿ ಕೆಲವ್ರನ್ನ ಕರೆದುಕೊಂಡು, ಕೆಲವರು ಸೇವಕರು ಇರ್ತಾರಲ್ಲ, ನಯಮಾನನಿಗೆ ಕರೆದುಕೊಂಡು ಹೋಗ್ತಾನೆ. ಒಟ್ನಲ್ಲಿ ಇಸ್ರೇಲ್ ದೇಶಕ್ಕೆ ಬರ್ತಾನೆ. ಇಸ್ರಾಯೇಲರ ಪ್ರಾಂತಕ್ಕೆ ಬಂದು ಆನಂತರ ಅರಸನ ಬಳಿಯಲ್ಲಿ ಹೋಗುವಂಥದ್ದು. ಅರಸನೇನು ನಾನೇನಾದ್ರು ದೇವರ ಅಂತೇಳಿ ಒಂದು ರೀತಿಯಲ್ಲಿ ಕೋಪ ಮಾಡ್ಕೊಳ್ತಾನೆ, ಬಟ್ಟೆಗಳನ್ನ ಹರಿದುಕೊಳ್ತಾನೆ. ಈ ಕುಷ್ಠರೋಗವನ್ನ ನಾನು ತೆಗೆದಾಕ್ಬೇಕಾ, ಯಾರು ಹೇಳಿದ್ರು ಅಂತೇಳಿ ಒಂದು ರೀತಿಯಲ್ಲಿ ಕೋಪ ಮಾಡ್ಕೊಳ್ತಾನೆ. ಅವಾಗ ಈ ವಿಷಯ ಎಲೀಷನಿಗೆ ಗೊತ್ತಾಗತ್ತೆ ಪ್ರಿಯರೇ. ಎಲೀಷನಿಗೆ ಗೊತ್ತಾದಾಗ, ನಾನು ಪ್ರವಾದಿಯಲ್ಲಿ ಇದ್ದೀನಲ್ಲ, ಆ ಮನುಷ್ಯನ ನನ್ನ ಬಳಿಗೆ ಕರ್ಕೊಂಡು ಬನ್ನಿ ಅಂತ.
ಏನ್ರಿ ನಯಮಾನನು ಎಲೀಷನ ಬಳಿಗೆ ಹೋಗಿ ನಿಂತ್ಕೊಳ್ತಾನೆ. ಎಲೀಷನ ಬಳಿಗೆ ಹೋಗಿ ನಿಂತ್ಕೊಂಡಾಗ ನಯಮಾನನ ಎದುರು ನೋಡಿದ್ದೇನಪ್ಪ ಅಂದ್ರೆ, ದೊಡ್ಡ ಸೇವಕನೇನೋ ಹೇಗಿರ್ತಾರೋ ನೋಡೋಣ, ನಾನು ಹೋದ್ಮೇಲೆ ಆತ ನಂಬಿರುವಂತ ದೇವರ ಹೆಸರ ಮೇಲೆ ಬಂದು ನನ್ನ ಮುಟ್ಟಿ ನನ್ಗೇನೋ ಸ್ವಸ್ಥತೆ ಮಾಡ್ತಾನೇನೋ ಅಂತೇಳಿ ಈ ರೀತಿ ಅಂದ್ಕೊಂಡಿರ್ತಾನೆ. ಈ ಎಲೀಷನು ಒಂದೇ ಮಾತು ಹೇಳ್ತಾನೆ, ಹೊರಗಡೆ ಬರೋದಿಲ್ಲ ಏನಿಲ್ಲ, ಒಟ್ನಲ್ಲಿ ನೋಡಪ್ಪ ನೀನ್ ಹೋಗಿ ಯೋರ್ದಾನ್ ನದಿ ಇದೆಯಲ್ಲ 7 ಸಾರಿ ನೀರಿನಲ್ಲಿ ಮುಳುಗು, ಸ್ನಾನ ಮಾಡ್ಕೋ ಹೋಗು ಅಂತಾನೆ. ಎಲ್ಲಿರ್ತಪ್ಪ ಅಂದ್ರೆ ಆ ಮಾತು ಎರಡನೇ ಅರಸುಗಳು 5ನೇ ಅಧ್ಯಾಯ, 2ನೇ ಅಧ್ಯಾಯ ಓಕೆನೆ ಪ್ರಿಯರೇ, 9ನೇ ವಚನದಿಂದ ನೋಡೋಣ. 9ನೇ ವಚನದಿಂದ 9ನೇ ವಚನ ಓದ್ಬ. ನಾಮಾನನು ನಾಮಾನನು ರಥಾಶ್ವಗಳೊಡನೆ ಹ್ಮ್ ಎಲೀಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು. ಹ್ಮ್ ಎಲೀಷನು ಅವನಿಗೆ, ಹೋಗಿ ಯೋರ್ದನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಹ್ಮ್ ಆಗ ನಿನ್ನ ದೇಹವು ಹೊಚ್ಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳುಹಿಸಿದನು. ಹೇಳಿ ಕಳಿಸಿದಾಗ ನಾಮನ್ ನೋಡಿ ಎಷ್ಟು ಕೋಪ ಮಾಡ್ಕೊಳ್ತಾನೆ. ನಾಮಾನನು ಇದನ್ನು ಕೇಳಿ ಕೋಪಗೊಂಡು, ಇದೇನು, ಅವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸಿ ಮಾಡುವನೆಂದು ನೆನೆಸಿದೆನು. ಹ್ಮ್ ದಮಸ್ಕದ ಅಬಾನ, ಪರ್ಪರ್ ಎಂಬ ಹೊಳೆಗಳು ಇಸ್ರಾಯೇಲ್ಯರ ಎಲ್ಲಾ ಹೊಳೆ ಹಳ್ಳಗಳಿಗಿಂತ ಉತ್ತಮವಾಗಿವೆಯಲ್ಲವೋ? ಹೌದು. ಹ್ಮ್ ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾನು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಲ್ಲವೇ ಎಂದು ಹ್ಮ್ ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು. ಸಾಕು. ಅಂದ್ರೆ ಇಲ್ಲಿ ನಾಮಾನನು ಒಟ್ನಲ್ಲಿ ಕುಷ್ಠರೋಗ ಇದೆ, ಏಲಿಷನ ಬಳಿಯಲ್ಲಿ ಬಂದಿದ್ದಾನೆ, ಹೇಗೋ ಬಂದಿದ್ದಾನೆ, ಕಷ್ಟಪಟ್ಟು ಅವ್ರ ಮತ್ ಇವ್ರ ಮತ್ ಕೇಳಿ ಬಂದಿದ್ದಾನೆ. ಬಂದ ಮೇಲೆ ಇವಾಗ ನಾಮಾನನು ಏನ್ರಿ ದೇವರಿಗೆ ಒಳಪಟ್ಟು ವಿಧೇಯನಾಗಿ ಏಲಿಷನ ಹೇಳಿದ ಹಾಗೆ ಕೇಳಬೇಕು. ಆದ್ರೆ ಕೋಪ ಉಂಡಿದ್ದಾನೆ. ಅಂದ್ರೆ ಮನುಷ್ಯನಿಗೆ ಈ ತರ ಕೋಪ ಬರುವಂತದ್ದು ಸಹಜ. ಮನುಷ್ಯರಿಗೆ ಏನಪ್ಪಾ ಅಂದ್ರೆ ಅಹಂಕಾರ ಇರುತ್ತೆ. ಅಧಿಕಾರದಲ್ಲಿ ಇರ್ತಾರಲ್ಲ, ಅಧಿಕಾರದಲ್ಲಿ ಇದ್ದವರು ಅಹಂಕಾರದಲ್ಲಿ ಇರ್ತಾರೆ. ನಾನ್ ದೊಡ್ಡ ಅಧಿಕಾರಿ, ಅವನಿನ ಹಾಗೆ ಮಾತಾಡ್ತಾನೆ, ಇವನಿನ ಹೀಗೆ ಮಾತಾಡ್ತಾನೆ, ಹಾಗೆ ಹೀಗೆ ಅಂತ ಹೇಳ್ಕೊಳ್ತಾ ಇರ್ತಾರೆ. ಇವಾಗ ಏಲಿಷನು ಹೊರಗಡೆ ಬಂದು ಈತನನ್ನ ಮಾತಾಡಿಸಿ, ಈತನೊಟ್ಟಿಗೆ ಬಂದು ಮಾತಾಡಿ ಆಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾನೇನೋ ಅಂತೇಳಿ ಈ ರೀತಿ ನೆನೆಸ್ತಾನೆ, ಎದುರು ನೋಡ್ತಾನೆ. ಆದ್ರೆ ಏಲಿಷನು ಒಂದೇ ಮಾತು ಹೇಳ್ತಾನೆ, ಹೋಗಪ್ಪ ನೀನಲ್ಲಿ ಯೋರ್ದನ್ ನದಿಗೆ ಹೋಗಿ 7 ಸಾರಿ ಸ್ನಾನ ಮಾಡು ಅಂದಾಗ ಕೋಪಗೊಂಡು ಹೋಗ್ತಾನೆ. ಈ ಕೋಪಗೊಂಡಾಗ ಅವ್ರ ಜೊತೆಯಲ್ಲಿ ದಾಸರಿರ್ತಾರೆ. ಕೋಪಗೊಂಡು ಹೋಗುವಂತ ಸಮಯದಲ್ಲಿ ಜೊತೆಯಲ್ಲಿ ದಾಸರು. ಈ ದಾಸರು ಹೇಳುವಂತ ಮಾತು, ಅಯ್ಯ ಅಪ್ಪನವ್ರೆ, ಅವ್ರು ಹೇಗ್ ಮಾತಾಡ್ತಾರೆ ನೋಡಿ ಪ್ರೇಯರ್. ದಾಸರು ಮಾತಾಡುವಂತ ಏನಪ್ಪ, ಅಪ್ಪನವ್ರೆ, ಅವ್ರೇನಾದ್ರು ದೊಡ್ಡ ಕೆಲಸ ಹೇಳಿದ್ರೆ ನಾವು ಮಾಡ್ತಾ ಇದ್ವಲ್ಲ, ಇನ್ ದೊಡ್ಡದು ಏನಾದ್ರು ಮಾಡಿ ಅಂತ ಹೇಳಿದ್ರೆ ನೀವು ಮಾಡ್ತಾ ಇದ್ದಿರ್ತಾನೆ. ಅವ್ರು ಹೇಳಿದ್ದೇನು ಚಿಕ್ಕ ವಿಷಯ ಅಲ್ವಾ, ನೀರಿನಲ್ಲಿ ಮುಳುಗು ಅಂತ ಹೇಳ್ತಾರೆ, ನದಿಯಲ್ಲಿ ಸ್ನಾನ ಮಾಡು ಅಂತ ಹೇಳ್ತಾರೆ, ದೊಡ್ಡ ವಿಷಯನ. ಏನೆಲ್ಲಾ ಮಾಡಿದ್ದೀರಾ, ಯಾರ ಮಾತೋ ಕೇಳಿದ್ದೀರಾ, ಎಷ್ಟೋ ಹಣ ಲಾಸ್ ಆಗಿದೆ, ಇವರು ಕೂಡ ಹೇಳಿದ್ದನ್ನ ಒಂದ್ಸರಿ ಕೇಳಿ ಅಲ್ಲ ಅಂತೇಳಿ ಯಾರು ಹೇಳ್ತಾರೆ? ಸೇವಕರು. ಅಂದ್ರೆ ಸೇವಕರ ಮೂಲಕ ಕೂಡ ಕಲಿಯುವಂತದ್ದಿದೆ. ಇವರಲ್ಲಿ ಏನಪ್ಪಾ ಅಂತಂದ್ರೆ, ಇವರಲ್ಲಿ ಒಂದು ರೀತಿಯಲ್ಲಿ ಏನ್ರಿ, ಒಂದು ವೇಳೆ ತಗ್ಗಿಸ್ಕೊಳ್ಳುವಂತ ಗುಣ ಇದ್ರೂ ಕೂಡ ಅವರ ಒಂದು ಸ್ವಭಾವ ನೋಡುವಾಗ ಈ ಕೋಪದ ಸ್ವಭಾವ, ರೋಗದಲ್ಲಿ ಬಾಧೆಯಲ್ಲಿದ್ದಾರೆ. ಕುಷ್ಠರೋಗ ಅಂದ್ರೆ ಮೈ ತುಂಬಾ ಒಂದು ವಿಕಾರವಾಗಿರುತ್ತಾರೆ. ಎಷ್ಟು ಪರಾಕ್ರಮಶಾಲಿ ಆದ್ರೆ ಏನಿದೆ, ಎಷ್ಟು ಹಣ ಇದ್ರೆ ಏನಿದೆ, ಎಷ್ಟು ಸೈನ್ಯ ಇದ್ರೆ ಏನಿದೆ, ರೋಗಗ್ರಸ್ತನಲ್ವಾ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಎಲ್ಲ ಇದೆ, ಏನಿಲ್ಲ, ನೆಮ್ಮದಿ ಮಾತ್ರ ಇಲ್ಲ ರೀ. ಕೊನೆಯದಾಗಿ ಏಲಿಷನ ಬಳಿಗೆ ಬಂದಾಗ ಏನ್ರಿ ಕೋಪ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಜೊತೆಯಲ್ಲಿದ್ದಂತ ಸೇವಕರು, ಅಪ್ಪನವರೇ ಒಂದ್ ಸಾರಿ ಕೇಳಿ ಅಲ್ಲ, ಏನಾಗಲ್ಲ ಕೇಳಿ ಅಂತೇಳಿ ಒಳ್ಳೆ ಸಲಹೆ ಕೊಡ್ತಾರೆ. ನಮ್ಮ ಅಕ್ಕಪಕ್ಕದಲ್ಲಿ ಕೆಲವು ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ನಾವು ಒಳ್ಳೇದು ಹೇಳಿದಾಗ ನಾವು ತಗೊಳ್ಬೇಕಾಗತ್ತೆ. ಯಾರಾದ್ರೂ ಹಿರಿಯರು ಇಲ್ಲ ಯುವಕರು
ಭಕ್ತರು ಒಂದು ಒಳ್ಳೆ ವಿಷಯವನ್ನು ಹೇಳಿದಾಗ ನಾವು ಯೋಚನೆ ಮಾಡ್ಬೇಕಾಗತ್ತೆ, ತಗೊಳ್ಬೇಕಾಗತ್ತೆ. ಕೆಲವರು ತಪ್ಪು ಮಾತುಗಳನ್ನು ಹೇಳಿದಾಗ ಆ ವಿಷಯದಲ್ಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಯುವಕರ ಮೂಲಕ, ಇಲ್ಲಾಂದ್ರೆ ಹಿರಿಯರ ಮೂಲಕ, ಅಕ್ಕಪಕ್ಕದಲ್ಲಿದ್ದಂತ ಸ್ನೇಹಿತರ ಮೂಲಕ, ದಾಸರ ಮೂಲಕ ಕಲಿಬೇಕು, ಬಹಳ ಇರುತ್ತೆ. ಇವಾಗ ಈ ಮನುಷ್ಯನು ನೀನೇನ್ ಮಾತಾಡ್ತೀಯ ಕಣೋ, ಬಾಯ್ ಮುಚ್ಚ್, ಹಾಗೆ ಹೇಗೆ ಅಂತೇಳಿ ಒಂದ್ ವೇಳೆ ಗರ್ವ ಪಟ್ರೆ, ಗರ್ವ ಪಟ್ಟು ಹೊರಟೋದ್ರೆ, ಯೋರ್ದನ್ ಒಳೆ ದಾಟಿ ಹೋದ್ರೆ ಕೋಪದಿಂದ, ಅಲ್ಲಿ ಅಲ್ಲಿ ಕೂಡ ಆ ಮನುಷ್ಯನ್ ಸ್ವಲ್ಪ ಆಯ್ತು ನೋಡೋಣ ನೋಡೋಣ ಅಂತೇಳಿ ನೀರಿನಲ್ಲಿ ಇಳಿತಾನೆ. ಇಳಿದು ಮೊದಲನೇ ಸಾರಿ ಮುಳುಗುತ್ತಾನೆ, ಏನು ಬದಲಾಗಿಲ್ಲ. ಎರಡನೇ ಸಾರಿ ಮುಳುಗುತ್ತಾನೆ, ಏನು ಬದಲಾಗಿಲ್ಲ. ಮೂರನೇ ಸಾರಿ ಏನೂ ಇಲ್ಲ. ನಾಲ್ಕನೇ ಸಾರಿ, ಐದನೇ ಸಾರಿ, ಆರನೇ ಸಾರಿ, ಅಯ್ಯ ಇನ್ನು ಒಂದೇ ಒಂದು ಸಾರಿ, ಏಳನೇ ಸಾರಿ ಮುಳುಗ್ಬಿಡಿ. ಆ ಏಳನೇ ಸಾರಿ ಮುಳುಗಿದಾಗ, ಸ್ನಾನ ಮಾಡಿದಾಗ ಪ್ರಿಯರೇ, ಅದ್ಭುತವಾದಂತ ದೇಹವನ್ನ ಪಡ್ಕೊಳ್ತಾನೆ. ಒಳ್ಳೆ ಅದ್ಭುತವಾದಂಥದ್ದು ನೋಡಿ, ಎಷ್ಟು ಅದ್ಭುತವಾದಂತ ಮಾತಿರುತ್ತಂತ ನೋಡುವಾಗ 13ನೇ ವಚನ. ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ. ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಅವನು ಯೋರ್ದಾನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನು ಮಾತುಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಕೂಸಿನ ಅಂದ್ರೆ ಚಿಕ್ಕ ಮಗುವಿನ ದೇಹ ಇರುತ್ತಲ್ಲ, ಚಿಕ್ಕ ಮಗುವನ್ನು ನೋಡಿದಾಗ ಏನಂತೀವಿ ಹೇಳಿ ಪ್ರೇರಿ, ಎಲ್ಲರೂ ಮುದ್ದಾಡ್ಬೇಕು ಅಂತ. ಇವಾಗ ನನ್ನ ಮೊಮ್ಮಗಳಿದ್ದಾಳೆ, ಕ್ರಿಸ್ಟಿ ಫಿಬೆ. ನನ್ನ ಮೊಮ್ಮಗಳನ್ನ ನೋಡುವಾಗ ಮುದ್ದಾಡ್ಬೇಕಂತ. ಎಷ್ಟು ಅದ್ಭುತವಾದಂತ ದೇಹ, ತಂದೆಯಾದ ದೇವ್ರು ಕೊಟ್ಟಂತದ್ದು. ಎಲ್ಲಾರು ಕೊಟ್ಟಿರ್ತಾರೆ ಅವ್ರವ್ರ ಮಕ್ಕಳು ಅದ್ಭುತವಾಗಿ ಕಾಣ್ತಾರೆ, ತುಂಬಾ ಅದ್ಭುತವಾಗಿ ಕಾಣ್ತಾರೆ. ಎಷ್ಟು ಅದ್ಭುತ! ಇಂಥ ಮಕ್ಕಳ ದೇಹದ ಹಾಗೆ ಒಳ್ಳೆ ಅದ್ಭುತವಾದಂಥದ್ದು ನೋಡ್ತಾನೆ ಪ್ರಿಯರೇ. ಎಷ್ಟು ಕೋಟಿ ಕೊಟ್ರೆ ಅದು ಸಿಗುತ್ತೆ ಹೇಳಿ, ಎಷ್ಟು ಕೋಟಿ ಕೊಟ್ರೆ ಸಿಗುತ್ತೆ. ಅವನಲ್ಲಿ ಇದ್ದಂತ ಆಸ್ತಿ ಪಾಸ್ತಿ ಅಧಿಕಾರ ಏನೇನು ಎಲ್ಲ ಕೊಟ್ರು ಕೂಡ ಅದು ಅಂತ ಅದ್ಭುತ ನಡೆಯುತ್ತಾ? ಅಲ್ಲಿ ಏನು ಆತನ ಕಲ್ತ್ಕೊಂಡಿದ್ದೇನಪ್ಪ ಅಂದ್ರೆ, ಮನೆಯಲ್ಲಿ ತನ್ನ ಸೇವಕಿ ಹೇಳಿದಾಗ ಅಲ್ಲಿ ಕೂಡ ಕೇಳ್ತಾನೆ, ಇಲ್ಲಿ ಜೊತೆಯಲ್ಲಿದ್ದಂತ ದಾಸರು ಹೇಳುವಾಗ ಇಲ್ಲಿ ಕೂಡ ಮಾತು ಕೇಳ್ತಾನೆ. ಆಯ್ತು ಹೋಗ್ಲಿ, ವಿಧೇಯರಾಗಿ ಒಟ್ನಲ್ಲಿ ಮುಳುಗ್ತಾನೆ. ಆಮೇಲೆ ಎಷ್ಟು ಅದ್ಭುತವಾದಂಥದ್ದು ಪಡ್ಕೊಳ್ತಾನೆ. ಎಷ್ಟು ಅದ್ಭುತ! ಪ್ರಿಯರ ದೇವ್ರ ಮಕ್ಕಳಿರ, ಒಂದ್ ವೇಳೆ ಗರ್ವದಿಂದ ಅಹಂಕಾರದಿಂದ ನಡ್ಕೊಂಡ್ರೆ ಸ್ವಸ್ಥತೆ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ದಾಸಳಿ ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ರೆ, ಇಲ್ಲ ದಾಸರು ಅಂತೇಳಿ ಒಂದು ರೀತಿಯಲ್ಲಿ ಅವ್ರ ಮಾತು ಕೇಳದೆ ಖಂಡಿತವಾಗಿ ಗದರಿಸುವಂಥದ್ದು, ಇಲ್ಲಾಂದ್ರೆ ಒಂದು ರೀತಿಯಲ್ಲಿ ಅವಮಾನ ಪಡಿಸುವಂಥದ್ದು ಮಾಡಿದ್ರೆ, ಕೆಲವು ಸಮಯದಲ್ಲಿ ಅವರನ್ನ ನೋಡಿ ಕಲಿಬೇಕಾಗುತ್ತೆ, ಕೇಳಬೇಕಾಗುತ್ತೆ, ದೇವರಿಗೆ ವಿಧೇಯರಾಗಬೇಕಾಗುತ್ತೆ. ಏನ್ರಿ, ಯಾರನ್ನು ಕೂಡ ನಾವು ಕಡಿಮೆ ಮಾಡಂಗಿಲ್ಲ ರೀ ಕಾಲದಲ್ಲಿ. ಯಾರನ್ನು ಕಡಿಮೆ ಮಾಡಬಾರ್ದು. ಅವರಲ್ಲಿ ದೇವರನ್ನ ಕಾಣ್ಬೇಕು ನಾವು. ಅವ್ರು ಕೆಟ್ಟವರಾಗ್ಲಿ ಒಳ್ಳೆಯವರಾಗ್ಲಿ ಯಾರೇ ಇರ್ಲಿ, ಅವ್ರನ್ನ ನೋಡಿ ಕಲಿಯುವಂಥದ್ದು ಕೆಲವು ಇರುತ್ತೆ. ಇವ್ರು ಗರ್ವದಲ್ಲಿದ್ದಾರ, ನಾನು ಗರ್ವದಲ್ಲಿ ಇರ್ಕೂಡುದು. ಅವ್ರು ಸೊಕ್ಕಿನಿಂದ ಮಾತಾಡ್ತಾ ಇದ್ದಾರ, ಹಾಗೆ ನಾನು ಇರ್ಕೂಡುದು. ಒಳ್ಳೆ ರೀತಿಯಿಂದ ಮಾತಾಡಿದಾರ, ಇಂಥವ್ರನ್ನ ನೋಡಿ ನಾನು ಕಲಿಬೇಕು. ಮೋಶನನ್ನ ನೋಡಿ ನಾನು ಕಲಿಬೇಕು, ಯೋಬನನ್ನ ನೋಡಿ ನಾನು ಕಲಿಬೇಕು, ನೋಹಾನನ್ನ ನೋಡಿ ನಾನು ಕಲಿಬೇಕು, ಕಾಯಿನನ್ನು ನೋಡಿ ಏನ್ ಕಲಿಬೇಕು? ಇಂತಹ ದುಷ್ಟನ ಹಾಗೆ ನಾವು ಇರ್ಕೂಡುದು. ಇಸ್ಕರಿಯೋತ ಯೂದನನ್ನು ನೋಡಿ ಏನ್ ಕಲಿಬೇಕು? ಇಂಥ ದುಷ್ಟನ ಹಾಗೆ ನಾವು ಇರ್ಕೂಡುದು, ಮೋಸ ಮಾಡ್ಕೂಡುದು, ಕುತಂತ್ರ ಮಾಡ್ಕೂಡುದು. ಒಬ್ಬರ ನೋಡಿ ಒಬ್ಬರು ನಾವು ಕಲಿಬೇಕಾಗುತ್ತೆ. ಕಲಿಯುವಂಥದ್ದು ಈ ಜೀವನದಲ್ಲಿ ಬಹಳ ಇದೆ, ಬಹಳ ಇದೆ. ಒಂದ್ ವೇಳೆ ಗರ್ವದಿಂದ ಅಹಂಕಾರದಿಂದ ಇದ್ರೆ ನಾವು ಮೋಸ ಹೋಗ್ತೇವೆ. ಇವಾಗ ನೋಡಿ, ಇದೆಲ್ಲ ಅದ್ಭುತ ನಡೆದಾಗ ನಯಮಾನನು ಆಸ್ತಿ ಏನ್ರಿ, ನಯಮಾನನು ಬೆಳ್ಳಿ ಬಂಗಾರ ವಸ್ತ್ರಗಳು ಬೆಲೆ ಬಾಳುವಂತ ತಂದು ಕೊಡ್ತಾನೆ.
ತಗೊಂಡೋಗಂತ. ಏಲಿಷನ್ ಏಲಿಷನ್ ಹೇಳೋದು ಮಾತಿನ ಗೊತ್ತಾ, ನನ್ಗೆ ಬೇಡ, ತಗೊಂಡು ನನಗೆ ಬೇಡ ಇದು ಅಂದಾಗ ಗೆಹಾಜನಿಗೆ ಆಸೆ ಹುಟ್ಟುತ್ತೆ. ಗೆಹಾಜಿಗೆ ಆಸೆ ಹುಟ್ಟುತ್ತೆ. ಮತ್ತೆ ಏನ್ರಿ, ಅವರು ನಯಮಾನನು ಅವರ ಸೇವಕರು ಹೋಗುವಾಗ ಎಲ್ಲೋ ದೂರ ಹೋಗ್ತಾ ಇರ್ತಾರೆ. ಹಿಂದ್ಗಡೆಯಿಂದ ಓಡಿ ಓಡಿ ಬಂದು ಗೆಹಾಜಿ ಹೇಳುವಂತ ಮಾತೇನು ಗೊತ್ತಾ, ಅಯ್ಯನವರೇ, ನಮ್ಮ ಪ್ರವಾದಿ ಬಳಿಗೆ ಒಬ್ಬ ಪ್ರವಾದಿ ಬಂದಿದ್ದಾರೆ, ಕೆಲವರು ಪ್ರವಾದಿಗಳು, ಅವ್ರಿಗೆ ಬೇಕಂತೆ, ಅವ್ರಿಗೋಸ್ಕರ ಕೊಡಿ ಅಂತೇಳಿ ಕೇಳ್ಕೊಳ್ಳುವಂಥದ್ದು. ಕೊಡಿ ಅಂತ ಕೇಳ್ಕೊಂಡಾಗ ನಯಮನ್ ಹೇಳುತ್ತಾನೆ, ತಗೊಂಡೋಗಪ್ಪ, ಯಾಕೆ ಎಷ್ಟು ಬೇಕಿಷ್ಟ ತಗೊಂಡೋಗು, ಯಾಕಂದ್ರ ನಿಮ್ಮ ಯಜಮಾನ್ರ ಕೇಳಿದ್ರೆ ತಗೊಂಡಿಲ್ಲ, ಬಂದಿದೆಯಲ್ಲ, ನನಗೇನು ದುಃಖ ಇದೆ, ನಾನು ವಾಪಸ್ ಹೋಗಕ್ ಆಗ್ತಾ ಇಲ್ಲ, ಇದನ್ನ ಹೊತ್ಕೊಂಡು ಹೋಗಕ್ ಆಗ್ತಾ ಇಲ್ಲ, ನಾನು ಇಷ್ಟೆಲ್ಲ ಅದ್ಭುತ ಮಾಡಿದಾರಲ್ಲ ದೇವ್ರು, ಆತನ್ಗೆ ಏನೋ ಒಂದ್ ಮಾಡ್ಬೇಕು, ನಾನು ಏನೋ ಮಾಡ್ಬೇಕು, ನೀ ಬಂದಿದೆಯಲ್ಲ ತಗೊಂಡೋಗಪ್ಪ ಅಂತೇಳಿ ಕೊಟ್ಬಿಡ್ತಾನೆ ಪ್ರಿಯರೇ. ಎಷ್ಟು ಬೇಕಷ್ಟು ತಗೊಂಡು ಹೋಗ್ಬಿಡು. ಮತ್ತೆ ಒಬ್ಬ ಹಾಳನ್ನು ಕೂಡ ಕಳಿಸ್ಕೊಡ್ತಾನೆ, ಹೋಗಪ್ಪ ಮನೆ ಹತ್ರ ಹೋಗಿ ಕೊಟ್ಟು ಬಂದ್ಬಿಡು ಅಂತ. ಗೆಹಾಜಿ ಕೊಟ್ಬಿಡು, ತನ್ನ ಯಜಮಾನಿಗೆ ಕೊಡ್ತಾನೋ ಅಥವಾ ಏನ್ ಮಾಡ್ಕೊಡ್ತಾನೋ ಮಾಡ್ಕೊಳ್ಳಿ, ಕೊಟ್ಬಿಡು ಅಂತೇಳಿ ಹೇಳಿದಾಗ ಈ ಮನುಷ್ಯನು ಗೆಹಾಜಿ ಏನ್ ಮಾಡ್ತಾನಂದ್ರೆ ಸೀದಾ ತನ್ನ ಮನೆಯಲ್ಲಿ ಹೋಗಿ ಬಚ್ಚಿಟ್ಟು ಎಲ್ಲ ಏನೇನಿದೆ ಎಲ್ಲ ತಗೊಂಡೋಗಿ ಮನೆಯಲ್ಲಿ ಬಚ್ಚಿಡ್ತಾನೆ. ಯಾರ ಬಳಿಯಲ್ಲಿ ಬರೋದು? ಏಲಿಷನ ಬಳಿಗೆ ಬರ್ತಾನೆ. ಏಲಿಷನ ಬಳಿಗೆ ಬಂದು ಅಲ್ಲಿ ನಿಂತ್ಕೊಂಡಾಗ ಏಲಿಷನ್ ಕೇಳುವಂತ ಮಾತು, ಗೆಹಾಜಿ ಎಲ್ಲಿ ಹೋಗಿದ್ದೆ? ನಾನೆಲ್ಲಿ ಹೋಗಿದ್ದೆ? ಇಲ್ಲೇ ಇದ್ದೀನಲ್ಲ. ಹಲೋ, ನಿನ್ನ ಹಿಂದೆ ನನ್ನ ಆತ್ಮ ಬಂದಿದೆ, ಗೊತ್ತಿಲ್ವಾ? ನಯಮಾನನಿಗೆ ಅಂಟಿರುವಂತ ಕುಷ್ಠ ರೋಗವು ನಿನಗೂ ನಿನ್ನ ಮನೆಯವರಿಗೂ ಅಂಟಿಕೊಳ್ಳಲಿ ಅಂತಾನೆ. ಅವ್ರು ಬರ್ಲಿ, ಹೊರ ದೇಶದಲ್ಲಿ ಬರ್ಲಿ, ಅವ್ರು ತಗೊಂಡು ನಾವೇನ್ ಮಾಡ್ಬೇಕಾಗಿದೆ? ನಮ್ಮನ್ನು ಕುರಿತು ಮಾತಾಡ್ಕೊಳ್ಬೇಕಾದ್ರೆ ನೀನ್ ಮುಟ್ಟಬಾರದು. ನಮ್ಮ ದೇವರನ್ನ ಕುರಿತು ಮಾತಾಡ್ಕೊಳ್ಬೇಕಾದ್ರೆ ಯಾವ ಆಸ್ತಿ ಮುಟ್ಟಬಾರ್ದು ನೀನು. ಅವರ ದೇಶದಲ್ಲಿ ಎಲ್ಲಾರ್ಗೂ ಹೇಳ್ಕೊಳ್ಬೇಕು. ಅವರ ದೇಶದಲ್ಲಿ ಮಾಟ ಮಂತ್ರ ಮಾಡೋರಿದ್ದಾರೆ, ವಿಗ್ರಹ ಆರಾಧಿಕರಿದ್ದಾರೆ, ಎಲ್ಲರಿದ್ದಾರೆ. ಹಣ ಇಲ್ಲದೆ ಯಾವುದು ಮುಟ್ಟಲ್ಲ, ಹಣ ಇಲ್ಲದೆ ಯಾವುದು ಮಾಡಲ್ಲ ಅವರು. ಅಂತ ದೇಶದಲ್ಲಿ ನಾಮಾನನು ಹೋಗಿ ದೇವರನ್ನ ಕುರಿತು ಉನ್ನತವಾಗಿ ಸಾರಬೇಕಾದ್ರೆ ಇದು ಮುಟ್ಟಬಾರ್ದಲ್ಲ ನೀನು. ಏನ್ ಮಾಡ್ತೀಯ? ಯಾಕೆ ಅಂದ್ರೆ ಈ ಲೋಕದಲ್ಲಿ ಹಣ ಸಂಪಾದನೆ ಮಾಡಿಕೊಂಡು ತೋಟಗಳನ್ನ, ಮನೆಯನ್ನು, ಅದು ಇದು ಸಂಪಾದನೆ ಮಾಡ್ಕೊಂಡು ಸುಖವಾಗಿ ಬಾಳ್ಬೇಕು ಅಂದ್ಕೊಂಡಿದೀಯ? ಅಂತ ಸಮಯನ ಇದು? ಅಂತ ಸಮಯನ ಈ ಲೋಕ? ಈ ಲೋಕದಲ್ಲಿ ಭಕ್ತಿಯಿಂದ ಜೀವಿಸಿ ಆ ನಿತ್ಯ ಲೋಕವನ್ನು ಪಡ್ಕೊಳ್ಬೇಕಾಗುತ್ತೆ. ಅದನ್ನು ಬಿಟ್ಟು ಯಾಕಯ್ಯ ಇಂಥ ದುರಾಲೋಚನೆ ನಿನ್ಗೆ? ನಾಮಾನನಿಗೆ ಅಂಟಿರುವಂತಹ ರೋಗ ನಿನಗೂ ನಿನ್ನ ಮನೆಯವರಿಗೆ ಅಂಟುಕೊಳ್ಳುತ್ತೆ. ನೋಡಿ ಪ್ರಿಯರ ದೇವರ ಮಕ್ಕಳ, ಈ ದುರಾಸೆಯಿಂದ ಎರಡನೇದಾಗಿ ದೇವರ ಸನ್ನಿಧಿಯಲ್ಲಿ ಒಂದು ಸುಳ್ಳು ಮಾತನ್ನು ಹೇಳಿ ನೇರವಾಗಿ ಹೇಳ್ಬೋದಾಗಿತ್ತ, ಅಯ್ಯ ನೀವೇನು ಬೇಡ ಅಂತ ಹೇಳಿದ್ರೆ ನಾನು ಬೇಕು ಅಂತೇಳಿ ನಾನು ತಗೊಂಡ್ ಬಂದಯ್ಯ, ಇಲ್ಲೇ ಇದೆಯಾ, ಮನೇಲಿ ಇಟ್ಟಿದ್ದೀನಿ, ಹೋಗ್ ಬಂದಯ್ಯ, ದಯಮಾಡಿ ನನ್ನ ಕ್ಷಮಿಸಿ ಅಯ್ಯ, ಇದು ಬೇಕು ಅಂತ ಹೇಳಿ ನನ್ ಬೇಕಿತ್ತು, ಮನೇಲಿ ಈ ತರ ಕಷ್ಟ ಇತ್ತು. ಅದಕ್ಕೆ ಏಲಿಷನ್ ಏನು ಉತ್ತರ ಕೊಡ್ತಿದ್ರು ಗೊತ್ತಿಲ್ಲ. ನಾನೆಲ್ಲಿಗೆ ಹೋಗಿದ್ದೀನಿ, ಇಲ್ಲೇ ಇದ್ದೀನಲ್ಲ. ಆದಿಕಾಂಡದಲ್ಲಿ ನೋಡುವಾಗ ನಮ್ಮ ಪೂರ್ವಿಕರು, ತಂದೆ ತಾಯಿಗಳು ಪ್ರಾರಂಭದಲ್ಲಿ, ಎಲ್ಲಿದ್ದೀ ಆದಮನೆ? ನಿನ್ನ ಸಪ್ಪಳವನ್ನ ಕೇಳಿ ನಾನು ಬಚ್ಚಿಟ್ಕೊಂಡೆ. ಯಾಕೆ? ಬೆತ್ತಲೆಯಾಗಿದ್ದೀನಿ. ಯಾರು ಹೇಳಿದ್ರು? ಯಾರು ಹೇಳಿದ್ರು? ನಾನು ತಿನ್ನಬಾರ್ದು ಅಂತ ಹೇಳಿದ್ದ ಹಣ್ಣನ್ನು ತಿಂದಿಯಾ? ನಾನು ಒಳ್ಳೆಯವನು, ನೀವೇ ಕೊಟ್ಟಿದ್ದೀರಲ್ಲ ಅವ್ವಳನ್ನ. ಆಕೆ ಹೇಳಿದ್ರು, ಅದಕ್ಕೆ ತಿಂದೆ. ನಾನು ಒಂಟಿಗನಾಗಿ ಇರುವಂತ ವಿಷಯ ನಿನಗೆ ಇಷ್ಟ ಇಲ್ಲದೆ ನನಗೋಸ್ಕರ ಆ ಸ್ತ್ರೀಗಳನ್ನ ಕೊಟ್ಟಿದ್ದೀರಲ್ಲ, ಆ ಸ್ತ್ರೀಗಳು ನನಗೆ ಹೇಳಿರುವುದರಿಂದ ನಾನು ತಿಂದೆ. ನಾನು ಮಾತ್ರ ಕೆಟ್ಟವನಲ್ಲ.
ಗೆಹಾಜಿ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಲ್ಲ. ಆ ಇವಾಗ್ಲೂ ಕೂಡ ನಾವು ತುಂಬಾ ಅಲ್ಲಲ್ಲಿ ಸುಳ್ಳು ಮಾತುಗಳನ್ನು ಮಾತಾಡ್ತಾ ಇರ್ತೀವಿ. ಬದುಕೋದು 4 ದಿನ ಬದುಕೋಣ, ಶ್ರೇಷ್ಠರಾಗಿ ಬದುಕೋಣ, ಉನ್ನತರಾಗಿ ಬದುಕೋಣ ಪ್ರಿಯರೇ. ಏನು ಇಲ್ವಾ? ಊಟದಗೋಸ್ಕರ ಸುಳ್ಳ, ಇಲ್ಲಂದ್ರೆ ಯಾವುದೋಗೋಸ್ಕರ ಸುಳ್ಳು ಮಾತುಗಳನ್ನ, ದೇವರ ಸನ್ನಿಧಿಯಲ್ಲಿ ಕೂಡ ಸುಳ್ಳು ಮಾತುಗಳ, ದೇವರ ಸನ್ನಿಧಿಯಲ್ಲಿ ಕೂಡ ಲೋಕಕ್ಕೆ ಸಂಬಂಧಪಟ್ಟಂತ ಮಾತುಗಳ, ಕೋರಿಕೆಗಳ, ಆಸೆಗಳಿದೆಯಾ? ಇದ್ದದರಲ್ಲೇ ತೃಪ್ತಿ ಪಡ್ಬೇಕಂತ ಹೇಳ್ತಾರೆ. ಇದ್ದದರಲ್ಲಿ ನಾವು ಇರ್ಬೇಕಾಗತ್ತೆ. ಅದು ಬೇಕು, ಇದು ಬೇಕು, ಅದು ಬೇಕು ಅಂತೇಳಿ ದೇವರನ್ನ ಪಕ್ಕಕ್ಕಿಟ್ಟು ಮಾಡಬಾರದ ಕೆಲಸ ಮಾಡಿ, ಚಿಂತೆ ಮಾಡಿ, ಇನ್ನು ಮಾನಸಿಕವಾದಂತ ರೋಗದಲ್ಲಿದ್ದು, ಬಾಧೆಯಲ್ಲಿ, ದುಃಖದಲ್ಲಿದ್ದು, ಕೊನೆಯದಾಗಿ ಮುಕ್ತಾಯ ಈ ಲೋಕದಲ್ಲಿ ಸಾಲದಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ ಇದ್ದು ಮುಗಿಬೇಕಾ? ಅಥವಾ ದೇವರ ಧ್ಯಾನದಲ್ಲಿದ್ದು, ದೇವರ ಕೆಲಸದಲ್ಲಿದ್ದು ನಮ್ಮ ಬದುಕು ಮುಗಿಬೇಕಾ? ದೇವರ ಧ್ಯಾನದಲ್ಲಿ, ದೇವರ ಕೆಲಸ ಇದ್ದು ನಮ್ಮ ಜೀವಿತ ಮುಗಿಬೇಕು ಪ್ರಿಯರೇ. ನಾಮಾನನು ದೇವರ ಆಶೀರ್ವಾದ ಪಡ್ಕೊಳ್ತಾನೆ, ಒಳ್ಳೆ ಶರೀರವನ್ನು ಪಡ್ಕೊಳ್ತಾನೆ. ಗೆಹಾಜಿ ಶಾಪ ತಂದುಕೊಳ್ತಾನೆ. ಗೆಹಾಜಿಯನ್ನ ನೋಡಬೇಕು, ಆದ್ರೆ ಅವನು ಇದ್ದ ಹಾಗೆ ನಾವು ಇರ್ಕೂಡ್ದು. ಏಲಿಶನನ್ನು ನೋಡ್ಬೇಕು, ಏಲಿಯನನ್ನ ನೋಡ್ಬೇಕು, ಪ್ರವಾದಿಗಳನ್ನ, ಅವ್ರ ಇತಿಹಾಸವನ್ನ ನೋಡಿ ಕಲಿಬೇಕು, ಕಲ್ತು ಒಳ್ಳೆಯವರಾಗಿ ಬದುಕಬೇಕು ಪ್ರಿಯರ ದೇವರ ಮಕ್ಕಳಿರ. ನಮ್ಮ ಒಳ್ಳೆತನ ಇದೆ, ಶ್ರೇಷ್ಠತೆ, ಅದೇ ಪ್ರಪಂಚದಲ್ಲಿ ನಿಂತ್ಕೊಳ್ಳುತ್ತೆ ಶಾಶ್ವತವಾಗಿ, ನಿತ್ಯ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ, ನಿತ್ಯ ಜೀವವನ್ನು ಪಡೆದುಕೊಳ್ಳೋದಕ್ಕೆ. ಒಂದ್ಸರಿ ಆಲೋಚನೆ ಮಾಡಿ. ಅಂದ್ರೆ ಅಕ್ಕಪಕ್ಕದಲ್ಲಿ ಇದ್ದವರನ್ನ ನೋಡಿ ನಾವು ಕಲಿಯುವಂಥದ್ದು ಬಹಳ ಇದೆಯಾ ಅಂತ ನೋಡುವಾಗ ಹೌದು. ಯೇಸು ಕ್ರಿಸ್ತರ ಕಾಲದಲ್ಲಿ 1ನೇ ಶತಮಾನದಲ್ಲಿ ಕೂಡ ಬಹಳ ಮಂದಿ ಭಕ್ತರು ಇರ್ತಾರೆ. ಆ ಭಕ್ತರಲ್ಲಿ ಒಬ್ಬ ಭಕ್ತನನ್ನ ಕುರಿತು ಪ್ರಭು ಹೇಳ್ತಾರೆ. ಮತ್ತಾಯನ್ ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಬನ್ನಿ. ಮತ್ತಾಯನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಮತ್ತಾಯನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ ಇಲ್ಲಾಂದ್ರೆ 8ನೇ ಅಧ್ಯಾಯ 5ನೇ ವಚನದಿಂದ ಓದ್ಕೊಂಡು ಬಂದ್ರೆ ಅಲ್ಲಿ ಒಬ್ಬ ಶತಾಧಿಪತಿ ಇರ್ತಾನೆ. ಆತನು ಕಫೆರ್ನೌಮಿಗೆ ಬಂದಾಗ ಹ್ಮ್ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಬಂದು ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಸಾಕು ಬಿಡಿ. ಕಫೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿ ಈತನು ಕೂಡ, ಅಂದ್ರೆ ನಯಮಾನನು ಯಾವ ರೀತಿ ಶತಾಧಿಪತಿ ಆಗಿದ್ದಾನೋ ಒಂದು ಕಾಲದಲ್ಲಿ, ಈತನು ಕೂಡ ಶತಾಧಿಪತಿ ಸೈನ್ಯಕ್ಕೆ ಏನ್ರಿ ಶತಾಧಿಪತಿ. ಈ ಶತಾಧಿಪತಿಗಳು ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರ ಏನ್ರಿ ಹೇಗಿರುತ್ತೆ? ಸೈನಿಕರು ಇರ್ತಾರಲ್ಲ, ಸೈನಿಕರಿಗೆ ದಂಡಿಗೆ ಅಧಿಪತಿ ಆಗಿದ್ದಾಗ ಹೇಗಿರುತ್ತೆ ಪ್ರಿಯ? ಅವ್ರು ತುಂಬಾ ಗರ್ವದಿಂದ ಇರ್ತಾರೆ, ಅವ್ರ ಮಾತು ಒರಟಾಗಿರುತ್ತೆ. ಈತನು ಬಂದಾಗ ಏನ್ರಿ, ನನ್ನ ಮನೆಯಲ್ಲಿ ದಾಸನು ಪಾರ್ಶ್ವವಾಯುವಿಂದ ರೋಗದಲ್ಲಿದ್ದಾನೆ, ಅದಕ್ಕೆ ಗುಣ ಮಾಡಿ ಅಂತ ಕೇಳ್ಕೊಳ್ತಾನೆ. ಪ್ರಭು ಏನಂತಾರೆ? ಹೋಗೋಣ ನಡಿ, ನಿನ್ ಮನೆಗೆ ಬರ್ತೀನಿ ನಾನಂತಾನೆ. ಹೋಗೋಣ ನಡಿ ಅಂತ. ಪ್ರಭುವೇ, ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗಿಲ್ಲ, ನನಗೆ ಅಷ್ಟೊಂದು ಯೋಗ್ಯತೆ ಇಲ್ಲ ಪ್ರಭುವೇ. ಅಂದ್ರೆ ನೀವು ಬರ್ಬೇಕಾದ್ರೆ ನನಗೆ ಯೋಗ್ಯತೆ ಬೇಕು. ನೀವು ಶ್ರೇಷ್ಠರು, ಮಹಾಪುರುಷರು, ನೀವು
ಮಹಾಪುರುಷರು ನೀವು. ಎಂತ ರೋಗವಾದ್ರೂ ಕೂಡ ನಿಮ್ಮಿಂದ ಒಂದೇ ಒಂದು ಮಾತು ಬಿದ್ದರೆ ಸಾಕು, ಖಂಡಿತವಾಗಿ ಸ್ವಸ್ಥತೆ ಆಗುತ್ತೆ, ಅದು ನಂಬಿಕೆ ನನಗಿದೆ ಅಂತ. ಈ ಮಾತನ್ನ ಕೇಳಿ ಯೇಸು ಪ್ರಭುವೇ ಆಶ್ಚರ್ಯ ಪಡ್ತಾರೆ. ಇಸ್ರಾಯೇಲ್ಯರಲ್ಲಿ ಇಂಥ ನಂಬಿಕೆ ಉಳ್ಳವರನ್ನ ನಾನು ನೋಡಿಲ್ಲ ಅಂತ. ಇಸ್ರಾಯೇಲ್ ಜನಾಂಗದವರಿದ್ದಾರಲ್ಲ, ಇವರಲ್ಲಿ ಇಂಥ ನಂಬಿಕೆ ಉಳ್ಳವರನ್ನ ನಾನು ನೋಡಿಲ್ಲ. ಆಶ್ಚರ್ಯ ಪಡುವಂಥದ್ದು. ಅಂದ್ರೆ ಏನಪ್ಪಾ ಆ ಮಾತೇನಪ್ಪಾ ಅಂದ್ರೆ, ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಆ ಪ್ರಭುವಲ್ಲಿ ಮಾತಿನಲ್ಲೂ ಕೂಡ ಶಕ್ತಿ ಇದೆ ಅಂತೇಳಿ ಆತನಿಗೆ ಅರ್ಥ ಆಗಿದೆ. ಅಂದ್ರೆ ಈತನ ನೋಡಿ ನಾವು ಕಲಿಯುವಂಥದ್ದು ಏನಪ್ಪಾ ಅಂದ್ರೆ, ಶತಾಧಿಪತಿಯ ನೋಡಿ ಒಳ್ಳೆ ನಂಬಿಕೆ. ನಮ್ಮಲ್ಲಿದ್ದಂತ ನಂಬಿಕೆ ಕೆಲವು ಸಾರಿ ಏರುಪೇರು ಆಗ್ತಾ ಇರುತ್ತೆ, ಹೆಚ್ಚುತ್ತಾ ಇರ್ತದೆ, ತಗ್ಗುತ್ತಾ ಇರ್ತದೆ, ಹೆಚ್ಚುತ್ತಾ ಇರ್ತದೆ. ನಂಬಿಕೆಯಲ್ಲಿ ಏರುಪೇರು ಇರ್ಕೂಡುದು. ದೇವರ ವಿಷಯದಲ್ಲಿ ನಂಬಿಕೆ ಇರುತ್ತಲ್ಲ, ನಂಬಿಕೆಯಲ್ಲಿ ಹೆಚ್ಚು ಕಡಿಮೆ ಆಗ್ಬಾರ್ದು. ಯಾವಾಗ್ಲೂ ಕೂಡ ಒಂದೇ ರೀತಿಯಲ್ಲಿ, ಕಷ್ಟ ಬಂದಾಗ ಒಂದು ರೀತಿಯಲ್ಲಿ, ಸುಖ ಇದ್ದಾಗ ಮತ್ತೊಂದು ರೀತಿಯಲ್ಲಿ, ಸಂತೋಷವಾಗಿದ್ದಾಗ ಇನ್ನೊಂದು ರೀತಿಯಲ್ಲಿ, ಆರೋಗ್ಯ ಇಲ್ಲದೆ ಇದ್ದಾಗ, ಆರೋಗ್ಯ ಇದ್ದಾಗ, ಯಾವುದೇ ಸ್ಥಿತಿಯಲ್ಲಿ ಇರಿ ಯಾವುದೇ ಸ್ಥಿತಿಯಲ್ಲಿರಿ, ಯಾವುದೇ ಸ್ಥಿತಿಯಲ್ಲಿರಿ. ಊಟ ಇಲ್ವಾ? ಓಕೆ. ಊಟ ಇದೆಯಾ? ಸಂತೋಷ. ಎಲ್ಲ ವ್ಯವಸ್ಥೆ ಇದೆಯಾ? ದೇವ್ರ ಸ್ತೋತ್ರವಾಗ್ಲಿ, ಕೆಲಸ ಮಾಡಿ. ಯಾವುದೇ ಸ್ಥಿತಿಯಲ್ಲಿ, ಯಾವುದೇ ಸ್ಥಿತಿಯಲ್ಲಿ ನೀನು ಧ್ಯಾನದಲ್ಲಿರ್ಬೇಕು, ಭಕ್ತಿಲಿರ್ಬೇಕು, ದೇವರ ಸೇವೆಯಲ್ಲಿರ್ಬೇಕು. ಹಾಗೆ ಇದ್ದಾಗ ಮೊಟ್ಟ ಮೊದಲು ಇಷ್ಟಪಡೋರೇ ದೇವರು. ಅವ್ರು ಇಷ್ಟಪಟ್ಟಾಗ ನೋಡ್ತಾರೆ. ಏನ್ ಬೇಕು ಅದು ಒಂದ್ ವೇಳೆ ಕೊಡ್ಬೇಕು ಅಂದ್ಕೊಂಡ್ರೆ ದೊಡ್ಡ ಕೆಲಸನೇ ಅಲ್ಲ ಅವ್ರಿಗೆ. ಜೊತೆಯಲ್ಲಿದ್ದಾರಲ್ಲ, ನೋಡ್ತಾ ಇದ್ದಾರಲ್ಲ, ನಡೆಸ್ತಾರೆ, ಖಂಡಿತವಾಗಿ ನಡೆಸ್ತಾರೆ. ಆ ಸಮಯದಲ್ಲಿ ನಿನ್ನ ಪ್ರವರ್ತನೆ ಹೇಗಿರುತ್ತೆ? ದೇವರನ್ನ ಬಿಟ್ಟು ಹೋಗ್ತಾನ ಇವನು, ಅಂದ್ರೆ ನನ್ನನ್ನೇ ಬಿಟ್ಟು ಹೋಗ್ತಾನ, ನನ್ನಿಂದ ದೂರ ಆಗೋದಕ್ಕೆ ಏನಾದ್ರು ಆಲೋಚನೆ ಮಾಡ್ತಾ ಇದ್ದಾನ, ಅಥವಾ ಕಷ್ಟಕ್ಕೆ ಶೋಧನೆಗಳು ಬಂದಾಗ ಇನ್ನೊಬ್ಬರ ಹತ್ರ ಹೋಗಿ ಏನೋ ಹಂಚ್ಕೊಳ್ತಾನ, ಇನ್ನೊಬ್ಬರ ಹತ್ರ ಮಾತಾಡುವಾಗ ನನ್ನ ಬಗ್ಗೆ ಮಾತಾಡ್ತಾನ, ಅಥವಾ ಏನಾದ್ರು ಲೋಕದಲ್ಲಿ ಏನ್ ಮಾತಾಡ್ತಾನೆ? ಇವೆಲ್ಲ ನೋಡ್ತಾರೆ ದೇವರು. ಹೆಜ್ಜೆ ಹೆಜ್ಜೆಯಲ್ಲಿ ನೋಡ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ, ಅವರನ್ನು ನೋಡಿ ಕಲಿಬೇಕು. ಒಳ್ಳೆಯವರಿದ್ರೆ ಒಳ್ಳೆ ವಿಷಯಗಳನ್ನ ಕಲಿಬೇಕು. ಕೆಟ್ಟವರಿದ್ದಾಗ ಇಂಥದ್ದನ್ನ ಬಿಟ್ಟು ಬೇಡ, ಅವರ ಹಾಗೆ ನಾವು ಇರ್ಕೂಡುದು. ಹುಡುಕರಿದ್ದಾರೆ, ಅವ್ರು ಏನಾಗಿದ್ದಾರೆ, ಅವ್ರ ಮನೆಯಲ್ಲಿ ಸಮಾಧಾನ ಇಲ್ಲ. ನೋಡ್ಬೇಕು, ಏನಿಲ್ಲ ಅಲ್ಲಿ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಯಾವಾಗ ನೋಡಿದ್ರು ಕಿರಿಕಿರಿ, ಯಾವಾಗ ನೋಡಿದ್ರು ಕೂಡ ಜಗಳ ಇರುತ್ತೆ. ನೋಡಿ ಅಮ್ಮೋ, ದೇವರು ಹೇಳ್ತಾ ಇದಾರಲ್ಲ, ತಿಳ್ಕೊಳ್ಬೇಕು ಅಂತೇಳಿ. ಇಂಥವ್ರಿದ್ದಾಗ ಏನ್ ನೋಡಿದಾಗ ಏನಿದೆ, ಬೇಡ, ಇಂಥವ್ರ ಸಹವಾಸ ಮಾಡಬಾರ್ದು. ಒಂದ್ ವೇಳೆ ಇಂಥವ್ರಿಗೆ ದೇವರ ವಾಕ್ಯವನ್ನು ಹೇಳಿ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಇನ್ನೊಬ್ಬರು ನೋಡಿ ತಿಳ್ಕೊಬೇಕು, ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ, ಅವ್ರಿಗಿಂತ ನಮ್ಗೆ ಏನೋ ಒಂದು ಕೊಟ್ಟಿದಾರಲ್ಲ, ಇದ್ದದ್ರಲ್ಲಿ ತೃಪ್ತಿ ಪಡೋಣ, ಸಂತೋಷ ಪಡೋಣ ಅಂತೇಳಿ ನಾವು ಸಿದ್ಧರಾಗ್ಬೇಕು. ಪ್ರಿಯರೇ, ದೊಡ್ಡ ಶ್ರೀಮಂತರು ನೋಡಿ, ದೇವರು ಅವ್ರನ್ನ ಉನ್ನತವಾಗಿ ಇಟ್ಟಿದ್ದಾನೆ, ನಮ್ಮನ್ನ ಹೀಗಿಟ್ಟಿದ್ದಾನೆ ಅಂತೇಳಿ ದೇವರ ಮೇಲೆ ನಿಂದನೆಗಳಾಗಬಾರ್ದು. ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವೋ ಅದೇ ಸ್ಥಿತಿಯಲ್ಲಿ ದೇವರನ್ನ ಘನಪಡಿಸ್ಬೇಕು, ದೇವರನ್ನ ಮಹಿಮೆ ಪಡಿಸ್ಬೇಕು, ದೇವರ ಸೇವೆಯನ್ನ ಮಾಡಬೇಕು. ಎಲ್ಲ ಇದ್ದಾಗ ಸೇವೆ ಮಾಡುವಂಥದ್ದು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಏನು ಇಲ್ಲದೆ ಇದ್ದಾಗ, ಕಷ್ಟ ಇದ್ದಾಗ ಸೇವೆಗೋಸ್ಕರ ಪ್ರಯಾಸ ಪಡ್ತೀರಲ್ಲ, ಅದು ನಿಂತ್ಕೊಳ್ಳುತ್ತೆ. ದೇಹದಲ್ಲಿ ಆರೋಗ್ಯ ಇಲ್ಲ, ಆ ಸಮಯದಲ್ಲಿ ನಾನು ಸೇವೆಗೋಸ್ಕರ ಏನೋ ಮಾಡ್ತಾ ಇದ್ದೀನಿ, ಸೇವೆಗೋಸ್ಕರ ನಿಂತ್ಕೊಂಡಿರ್ತೀನಿ ಅಂದಾಗ ಅದು ನಿಂತ್ಕೊಳ್ಳುತ್ತೆ. ಅದು ನಿಂತ್ಕೊಳ್ಳುತ್ತೆ. ಏನು ಇಲ್ಲದೆ ಇದ್ದಾಗ, ಕಷ್ಟದಲ್ಲಿದ್ದೀವಿ, ಇಲ್ಲ ದೇಹ ಸಹಕರಿಸ್ತಾ ಇಲ್ಲ, ಇಲ್ಲಾಂದ್ರೆ ಯಾವುದೊಂದು ರೋಗದಲ್ಲಿದ್ದೀವಿ, ಬಾಧೆಯಲ್ಲಿದ್ದೀವಿ, ಅಂಗವಿಕಲರಾಗಿದ್ದೀವಿ, ಏನೋ ಒಂದು ರೀತಿಯಲ್ಲಿ ಕಷ್ಟದಲ್ಲಿದ್ದೀವಿ, ಆ ಸಮಯದಲ್ಲಿ ಕೂಡ ನಾನು ದೇವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರ ಪ್ರೀತಿ ಹಂಚ್ತಾ ಇದ್ದೀನಿ ಅಂದಾಗ ಅದು ಇರುತ್ತೆ ನೋಡಿ, ಅದು ದೃಢವಾಗಿ ನಿಲ್ಲುತ್ತೆ, ಅದು ಉನ್ನತವಾಗಿ ತಗೊಂಡು ಹೋಗ್ತಾರೆ. ಎಲ್ಲ ಇದ್ದು ದೇವ್ರ ಸೇವೆ ಮಾಡುವಂಥದ್ದು ದೊಡ್ಡ ಕೆಲಸ ಅಲ್ವೇ ಅಲ್ಲ ರೀ.
ಪ್ರಿಯರ ದೇವರ ಮಕ್ಕಳಿರ, ಏನು ಇಲ್ಲದೆ ಇದ್ದಾಗಲೂ ಕೂಡ ನಾವು ದೇವರನ್ನ ಧ್ಯಾನಿಸ್ಬೇಕು, ಪಾಲಿಸ್ಬೇಕು, ವಿಧೇಯರಾಗಬೇಕು, ದೇವರ ಪ್ರೀತಿಯನ್ನ ಸಾರಬೇಕು, ಈ ಲೋಕದಲ್ಲಿ ಭಕ್ತರಾಗಿ ನಡ್ಕೊಳ್ಬೇಕು. ಒಬ್ಬೊಬ್ಬರ ಮೂಲಕ ಒಂದೊಂದು ವಿಷಯವನ್ನ ಕಲಿಯುವಂಥದ್ದು ಇರುತ್ತೆ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಕೋಪ, ತಾಪ, ಹಠ, ಸುಳ್ಳು ಯಾವ ಇರ್ಕೂಡದು ಎಲ್ಲ ಕೂಡ ತೆಗೆದಾಕೋಬೇಕು. ಯಥಾರ್ಥವಾದಂತ ಭಕ್ತರಾಗಿ ಮುಂದೆ ಹೋಗ್ಬೇಕು. ನಮ್ಮಿಂದ ದೇವರು ಸಂತೋಷ ಪಡಬೇಕು, ನಮ್ಮಿಂದ ದೇವರ ಮಕ್ಕಳು ಕೂಡ ಒಂದು ಒಳ್ಳೆಯದನ್ನ ಕಲಿಬೇಕು. ಗೆಹಾಜಿಯನ್ನ ನೋಡಿ ಕಲಿಯುವಂಥದ್ದೇನು? ದುರಾಸೆ, ನಾಶ ತಂದುಕೊಂಡ. ನಯಮಾನನು ದೇವರ ಮೂಲಕ ಕೃಪೆ ಪಡ್ಕೊಂಡ. ಏಲಿಷನು ಪ್ರವಾದಿ ಯಾವುದಕ್ಕೂ ತಲೆ ಬಾಗಿಸಿಲ್ಲ. ಭಕ್ತರು ಸೇವೆ ಮಾಡಿದ್ರು. ಪೌಲನು ದೊಡ್ಡ ಐಶ್ವರ್ಯವಂತನಾಗಿದ್ದರೂ ಕೂಡ ಸುವಾರ್ತೆಗೋಸ್ಕರ ಪೂರ್ತಿ ತಗ್ಗಿಸ್ಕೊಂಡ. ನಾವು ತಗ್ಗಿಸ್ಕೊಳ್ತಾ ಇದ್ದೀವ, ಹೆಚ್ಚಿಸ್ಕೊಳ್ತಾ ಇದ್ದೀವ, ಗರ್ವದಿಂದಿದ್ದೀವ, ಸೇವೆಗೋಸ್ಕರ ಭರ್ತಿ ಮಾಡ್ತಾ ಇದ್ದೀವ, ಹೊಸ ಹೊಸ ಆತ್ಮಗಳನ್ನ ಕಾಪಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವ, ಅಥವಾ ನಾವೇ ಲೋಕದ ರೀತಿಯಲ್ಲಿ ಜೀವಿಸ್ತಾ ಇದ್ದೀವ? ನಮ್ಮನ್ನ ನಾವು ನೋಡಿಕೊಂಡು ಸರಿಪಡಿಸ್ಕೊಳ್ಬೇಕು. ಇನ್ನೊಬ್ಬರನ್ನು ನೋಡಿ, ಒಳ್ಳೆಯವರನ್ನು ನೋಡಿ ಭಕ್ತಿನ ಕಲಿಬೇಕು, ಕೆಟ್ಟವರನ್ನು ನೋಡಿ ಕೆಟ್ಟದನ್ನ ದೂರ ಮಾಡ್ಕೊಳ್ಬೇಕು, ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಇದರಲ್ಲಿ ಯಾವುದರಲ್ಲಿ ಇದ್ದೀವಿ ಅಂತೇಳಿ ನಿಮ್ಮನ್ನ ನೀವು ಪರಿಶೋಧನೆ ಮಾಡ್ಕೊಳ್ಳಿ. ತಲೆಬಾಗಿಸಿ ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ಉನ್ನತವಾದಂತ ಶ್ರೇಷ್ಠವಾದಂತ ನಿಮ್ಮ ನಾಮಕ್ಕೆ ಸ್ತೋತ್ರಗಳು ತಂದೆ. ನಿಮಗೆ ಕೃತಜ್ಞತೆಗಳು ತಂದೆ, ವಂದನೆಗಳು ತಂದೆ. ಕಲಿಬೇಕಾದದ್ದು ಬಹಳ ಇದೆ ತಂದೆ. ಆದರೆ ಕಾಲವನ್ನು ಸುಮ್ಮನೆ ಕಳೀತಾ ಇದ್ದೀವಿ, ವ್ಯರ್ಥವಾಗಿ ಕಳೀತಾ ಇದ್ದೀವಿ, ವ್ಯರ್ಥವಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ ತಂದೆ. ತುಂಬಾ ಜನ ನಿಮ್ಮನ್ನ ಅರ್ಥ ಮಾಡಿಕೊಳ್ಳದೆ ಈ ಲೋಕದಲ್ಲಿ ಹೀಗೆ ಹಾಗೆ ಈ ಕಡೆ ಆ ಕಡೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ಸಮಯವನ್ನ ನಾಶ ಮಾಡ್ಕೊಳ್ತಾ ಇದ್ದಾರೆ ತಂದೆ. ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದೀರಾ ನಿಮ್ಮನ್ನ ತಿಳ್ಕೊಳ್ಳುವಂಥದ್ದು, ಸ್ತೋತ್ರಗಳು ತಂದೆ. ನಿಮ್ಮ ಮನಸ್ಸನ್ನ ಅರ್ಥ ಮಾಡಿಕೊಂಡು, ನಿಮ್ಮನ್ನು ಅರ್ಥ ಮಾಡಿಕೊಂಡು, ನಿಮ್ಮ ಪಾದಗಳಿಗೆ ಒಳಪಟ್ಟು ವಿಧೇಯರಾಗಿ ಶ್ರೇಷ್ಠರಾಗಿ ಭಕ್ತರಾಗಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಪ್ರತಿದಿನ ತಂದೆಯ ದೇವರೇ, ನಿಮ್ಮ ಮಗಳು ರೇಖಾರವರು ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾಳೆ. ಆಕೆಯನ್ನು ಬಲಪಡಿಸಿ, ಆಕೆಯ ದೇಹದಲ್ಲಿ ಅನಾರೋಗ್ಯ ಪರಿಸ್ಥಿತಿ ಇದ್ದಾಗಲೂ ನಿಮ್ಮ ಧ್ಯಾನದಲ್ಲಿ ಸೇವೆಯಲ್ಲಿ ಬೆಳೆಯುವಂತ ಮಗಳನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಆಕೆಯನ್ನು ಪ್ರೀತಿಸಿ ಕೊಟ್ಟಿರುವಂತಹ ಮಕ್ಕಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೇನೆ. ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ದೀಪ್ತಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಕ್ಕಳನ್ನು ಆಶೀರ್ವದಿಸಿ, ಜ್ಞಾನದಲ್ಲಿ ಬೆಳೆಸಿ, ನಿಮ್ಮನ್ನು ಸಂಪೂರ್ಣ ಮನಸ್ಸಿನಿಂದ ಅರ್ಥ ಮಾಡಿಕೊಂಡು ನಿಮ್ಮ ಸೇವೆಯಲ್ಲಿ ನಿರಂತರ ಜೀವಿಸುವಂತೆ ಮಕ್ಕಳನ್ನು ಸಹಾಯ ಮಾಡಿ, ಆಶೀರ್ವದಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಮನೋಜ್ ಕುಮಾರ್ಗೋಸ್ಕರ, ನವೀನ್ಗೋಸ್ಕರ, ವಿಲ್ಸನ್ಗೋಸ್ಕರ, ಇಮಾನುವೆಲ್ ರವ್ರಿಗೋಸ್ಕರ, ಆಂಜನೇಲ್ ರವ್ರಿಗೋಸ್ಕರ, ನಾರಾಯಣರವ್ರು, ಜೋಯಲ್ ನಾರಾಯಣರವ್ರಿಗೋಸ್ಕರ, ಜ್ಞಾನರಾಜ್ಗೋಸ್ಕರ, ಪುಟ್ಟರಾಜು, ವಸಂತು, ಪಾಂಡುರಂಗ, ಅದೇ ರೀತಿಯಲ್ಲಿ ಅನೇಕ ಸಭೆಗಳು ನಡೆಸುವಂತ ಅನೇಕ ನಿಮ್ಮ ಭಕ್ತರಿದ್ದಾರೆ ತಂದೆ. ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಮಂಗಳೂರಿನಲ್ಲಿದ್ದಂಥ ಸಭೆಗೋಸ್ಕರ, ಬೀದರ್ನಲ್ಲಿದ್ದಂಥ ಸಭೆಗೋಸ್ಕರ, ಹುಬ್ಬಳ್ಳಿಯಲ್ಲಿದ್ದಂಥ ಸಭೆಗೋಸ್ಕರ, ಮೈಸೂರಿನಲ್ಲಿ, ಮಂಡ್ಯದಲ್ಲಿ, ಚಾಮರಾಜನಗರದಲ್ಲಿ ಹಾಗೂ ಹಾವೇರಿಯಲ್ಲಿ, ದಾವಣಗೆರೆ, ರಾಯಚೂರು, ಮಾನ್ವಿ, ಬಳ್ಳಾರಿ, ಯಾದಗಿರಿಯಲ್ಲಿ, ಗುಲ್ಬರ್ಗದಲ್ಲಿ, ಈ ಕರ್ನಾಟಕದಲ್ಲಿ ಅಲ್ಲೆಲ್ಲಿ ನಿಮ್ಮ ಮಕ್ಕಳಿದ್ದಾರೆ ತಂದೆ. ಅಲ್ಲಿ ಕೆಲವರು, ಇಲ್ಲಿ ಕೆಲವರು ಇದ್ದು ನಿಮ್ಮ ವಾಕ್ಯಗಳನ್ನ ಕಲ್ತುಕೊಂಡು ಅಲ್ಲೆಲ್ಲಿ ಸುವಾರ್ತೆ ಮಾಡುವವರು, ಸಭೆ ನಡೆಸುವವರು, ಸಭೆಯನ್ನು ಅಭಿವೃದ್ಧಿಪಡಿಸುವಂತ ನಿಮ್ಮ ಮಕ್ಕಳು ಇದ್ದಾರೆ. ಅವರೆಲ್ಲರನ್ನು ಕೊಟ್ಟಿದ್ದೀರ ತಂದೆ. ಅದಕ್ಕೆ ನಿಮಗೆ ಸ್ತೋತ್ರಗಳು. ಎಲ್ಲರೂ ಒಂದು ಕುಟುಂಬವಾಗಿ ನಿಮ್ಮ ಮಕ್ಕಳಾಗಿ ಶ್ರೇಷ್ಠರಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ತಂದೆ. ಯಥಾರ್ಥವಾಗಿ ನಿಮ್ಮ ಸೇವೆ ಮಾಡಬೇಕು, ಭಕ್ತಿಯಿಂದ ನಿಮ್ಮ ಸೇವೆ ಮಾಡಬೇಕು, ಭಕ್ತಿಯಿಂದ ನಿಮ್ಮ ಪ್ರೀತಿಯನ್ನು ಸಾರಬೇಕು. ಅದೇ ರೀತಿಯಲ್ಲಿ ಮಂಜುನಾಥ್ಗೋಸ್ಕರ, ಗಂಗಾಧರ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆ.
ಎಲ್ಲಾ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಕಾಪಾಡಿ. ಹುಬ್ಬಳ್ಳಿಯಲ್ಲಿದ್ದಂತ ಸಾಗರ್ಗೋಸ್ಕರ ಸೇವೆ ಮಾಡುವಂತ ಮಗನು ಕನಿಕರಿಸಿ ತಂದೆ. ಹೌದು ತಂದೆ, ಅಲ್ಲೆಲ್ಲಿ ಯುವಕರು ಇದ್ದಾರೆ ತಂದೆ, ವಾಕ್ಯಗಳನ್ನು ಕಲಿತಾ ಇದ್ದಾರೆ, ಹಾಡನ್ನು ಹಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ ತಂದೆ. ಯಥಾರ್ಥವಾಗಿ ಮಾಡುವಂತೆ ಎಲ್ಲರನ್ನ ಆಶೀರ್ವದಿಸಿ ತಂದೆ, ಎಲ್ಲರನ್ನು ಬಲಪಡಿಸಿ ತಂದೆ, ಎಲ್ಲರನ್ನೇ ನಿಮ್ಮ ಜ್ಞಾನದಲ್ಲಿ ಬೆಳೆಸಿ ತಂದೆ. ನಮ್ಮಲ್ಲಿ ಏರುಪೇರು ಇದ್ರೆ, ನಮ್ಮಲ್ಲಿ ಲೋಕದ ರೀತಿಯಲ್ಲಿ ಏನಾದರೂ ಆಲೋಚನೆ ಇದೆ, ತೆಗೆದುಹಾಕಿ ತಂದೆ, ಸಹಾಯ ಮಾಡಿ. ಬರುವಂತ ದಿನಗಳಲ್ಲಿ ನಡೆಯುವಂತ ಕಾರ್ಯಕ್ರಮಗಳನ್ನು ತಂದೆ ನಿಮ್ಮ ಪಾದದ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದೀವಿ. ಎಲ್ಲವೂ ಕೂಡ ಅದ್ಭುತವಾಗಿ ನಡೆಸಿಕೊಡುವಂತೆ ಸಹಾಯ ಮಾಡಿ ತಂದೆ. ಇದು ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಉನ್ನತವಾಗಿ ನಾವು ಬೆಳೆಯಬೇಕು. ಅದೇ ನಿಮ್ಮ ಚಿತ್ತ, ಅದೇ ನಿಮ್ಮ ಕೋರಿಕೆ. ಹಾಗೆ ಜೀವಿಸುವಂತೆ ನಮ್ಮೆಲ್ಲರಿಗೂ ಬಲಪಡಿಸಿ. ಅನಾರೋಗ್ಯದಲ್ಲಿ ಇದ್ದಂತ ಮಕ್ಕಳನ್ನು ಕಾಪಾಡಿ. ವರಲಕ್ಷ್ಮಿಗೋಸ್ಕರ ಪ್ರಾರ್ಥಿಸ್ತೇನೆ. ಆ ಮಗಳನ್ನು ಮುಟ್ಟಿ ಒಳ್ಳೆಯದಾಗಿ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರಗಳು. ಅದೇ ರೀತಿಯಲ್ಲಿ ಸಿಸ್ಟರ್ ಲೀನಾರವರ ತಂದೆಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆ ಮಗಳನ್ನು ಬಲಪಡಿಸಿ ಕಾಪಾಡಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ನಿಮ್ಮ ಮಗಳು ಸಿಸ್ಟರ್ ಸಿಂತಿರವ್ರಿಗೋಸ್ಕರ ಪ್ರಾರ್ಥಿಸ್ತಾನೆ. ಕ್ಷೇಮವಾಗಿ ಇಂಡಿಯಾಕ್ಕೆ ಬರುವಂತೆ ನಿಮ್ಮ ಕೃಪೆ ಮೂಲಕ ಆ ಮಗಳನ್ನು ಕೂಡ ಆಶೀರ್ವದಿಸಿ. ಇನ್ನು ಅಲ್ಲೆಲ್ಲಿ ನಿಮ್ಮ ಮಕ್ಕಳಿದ್ದಾರೆ ತಂದೆ, ಎಲ್ಲಾ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾರೆ. ಎಲ್ಲರನ್ನು ಬಲಪಡಿಸಿ, ಎಲ್ಲರನ್ನು ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.